ಹಾಂ ಮಾಡಿ ಚೂರು ತೊಳ ಹಿರಿಯ ರಾಜಕಾರಣಿಗಳು, ನಮ್ಮ MLA ಸಾಹೇಬರು ಭೈರತಿ ಬಸವರಾಜ್ ಸರ್, ನಿಮ್ಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಟೀಮ್ ಎಲ್ಲಾರನ್ನು ಮಾತನಾಡಿಸೋದಕ್ಕೂ ಮುಂಚೆ, ಟೈಟಲ್ ಮೋಷನ್ ಪೋಸ್ಟರ್ ರಿವೀಲ್ ಮಾಡೋದಕ್ಕೂ ಮುಂಚೆ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಟೀಮ್ ಬಗ್ಗೆ ನಾನು ಕೊಟ್ಬಿಡ್ತೀನಿ. ಮೊದಲಿಗೆ ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್, ಇಡೀ ಎಲ್ಲ ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೆ ಹಾಕೊಂಡಿರೋದು ಓಂ ಮಹೇಶ್ ಅವರು. ಅವರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಕತೆ, ಚಿತ್ರಕಥೆ, ನಿರ್ದೇಶನ, ನಾಯಕ ಕೂಡ ಈ ಸಿನಿಮಾಗೆ ಅವರೇ ಆಗಿದ್ದಾರೆ. ಬಹಳ ವಿಭಿನ್ನವಾದ ಕಾಸ್ಟ್ಯೂಮ್ ಅಲ್ಲಿ ಕೂಡ ಇವತ್ತು ಕಾಣಿಸ್ತಾ ಇದ್ದಾರೆ. ಸರ್, ನಿಮಗೆ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಅಂತ ಹೇಳ್ತಾ ಮತ್ತೊಂದ್ಸಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆ ಈ ಸಿನಿಮಾದ ನಿರ್ಮಾಪಕರುಗಳು, ನೀವಿಬ್ರು ಕುತ್ಕೋಬಿಡಿ ಸರ್. ರಾಜೇಶ್ ಸರ್ ಬಗ್ಗೆ ಹೇಳೋದಾದ್ರೆ, ಶಿಕ್ಷಣ ಕ್ಷೇತ್ರದಲ್ಲಿ, ಅದರಲ್ಲೂ ಇಲ್ಲಿನ ವಿದ್ಯಾರ್ಥಿಗಳನ್ನ ಬೇರೆ ದೇಶಗಳಿಗೆ ಓದೋದಕ್ಕೆ ಕಳಿಸುವಂತ ಕಾರ್ಯಕ್ರಮಗಳನ್ನ ಸಾಕಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ತಮ್ಮದೇ ಆದಂತ ಒಂದು ಸಂಸ್ಥೆ ಕೂಡ ಇದೆ. ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೂ ಕೂಡ ನೆರವಾಗಿದ್ದಾರೆ. ಈಗ ಸಹೋದರನ ಸಿನಿಮಾಗೆ ನಿರ್ಮಾಪಕರಾಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸರ್, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಅವ್ರ ಜೊತೆ ಪ್ರಿಯಾ ಮೇಡಮ್, ಅವರು ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ಅವ್ರದ್ದೇ ಕ್ಷೇತ್ರದಲ್ಲಿ ಸಾಕಷ್ಟು ಬ್ಯೂಟಿ ಪೇಜೆಂಟ್ ಗಳನ್ನ ಕೂಡ ವಿನ್ ಮಾಡಿದ್ದಾರೆ. ಈಗ ಈ ಸಿನಿಮಾ ಮೂಲಕ ಅವರು ಕೂಡ ಪ್ರೊಡ್ಯೂಸರ್ ಆಗಿ ಎಂಟರ್ ಆಗ್ತಿದ್ದಾರೆ. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಈ ಸಿನಿಮಾದ ನಾಯಕರು ಹಾಗೆ ನಿರ್ದೇಶಕರು ಆಗಿರುವಂತ ಓಂ ಮಹೇಶ್ ಅವರ ಧರ್ಮಪತ್ನಿ ವೀಣಾ ಅವರು ಕೂಡ ಈ ಸಿನಿಮಾ ಮೂಲಕ ನಿರ್ಮಾಪಕರಾಗಿ ಎಂಟರ್ ಆಗ್ತಾರೆ. ಮೇಡಮ್, ನಾವು ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಈ ಸಿನಿಮಾದ ಸಹ ನಿರ್ಮಾಪಕರು ಭೈರತಿ ಚಂದ್ರಣ್ಣ ಅವರು. ಸರ್, ಹಿಂದೆ ಯಾಕೆ ಹೋಗ್ತಿದ್ರ, ನೀವು ಮುಂದೆ ಇರ್ಬೇಕಾಗಿತ್ತು. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಸರ್. ದೊಡ್ಡ ಮಟ್ಟದ ಬೆನ್ನೆಲುಬಾಗಿ ತಂಡಕ್ಕೆ ಈ ಸಿನಿಮಾಗೆ ನಿಂತಿದ್ದೀರಾ ಅಂತ ಗೊತ್ತಾಯ್ತು. ಅವ್ರ ಜೊತೆಲಿ ದೀಪು ಅವರು ಕೂಡ ಸಹ ನಿರ್ಮಾಪಕರಾಗಿ ಈ ಸಿನಿಮಾದಲ್ಲಿ ಜೊತೆಯಾಗಿದ್ದಾರೆ. ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಇನ್ನು ಸ್ಟಾರ್ ಕಾಸ್ಟ್, ಟೆಕ್ನಿಷಿಯನ್ಸ್, ಇದೆಲ್ಲದ್ರ ಬಗ್ಗೆ ಹೇಳೋದಕ್ಕೆ ಟೂ ಅರ್ಲಿ ಅನ್ಸುತ್ತೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಷ್ಟೊಂದ್ ಜನ ಅವರ ಸ್ನೇಹಿತರ ಬಳಗ ಬಂದಿದ್ದಾರೆ. ಮಹೇಶ್ ಅವರಿಗೆ ಇದು ಒಂದ್ 60 ಸಿನಿಮಾಗಳಾಗಿರ್ಬೋದ ಸರ್. 70-80 ಸಿನಿಮಾಗಳಲ್ಲಿ ಸಹ ಕಲಾವಿದರಾಗಿ, ಖಳನಾಯಕನಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಚಿತ್ರರಂಗದಲ್ಲಿ. ಅಷ್ಟು ವರ್ಷದ ಗೆಳೆಯರು ಕೂಡ ಜೊತೆಯಾಗಿದ್ದಾರೆ. ಅದರಲ್ಲಿ ನಮ್ಮ ಪ್ರಭಾಕರ್ ಸರ್ ಕೂಡ ಆಗಮಿಸಿದ್ದಾರೆ. ಸರ್, ನಮಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ವೈಭವ್ ನಾಗರಾಜ್ ಅವರು, ಶಿವಮೊಗ್ಗ ರಾಮಣ್ಣ ಅವರು, ಭವಾನಿ ಶಂಕರ್ ಸರ್, ರಾಘವೇಂದ್ರ ಪ್ರಸಾದ್ ಅವರು, ಪ್ರಸನ್ನ ಅವರು, ಹಿಂಗೆ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟ್ ಇದೆ. ಹೌದು. ಹಾಗಾಗಿ ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮ ಶುರು ಮಾಡ್ಬಿಡ್ತೀನಿ. ಮೊದಲಿಗೆ ಬಸವರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವ್ರು ನೋಡಿ, ಅವರು ಇಲ್ಲಿ ಕಾರ್ಯಕ್ರಮನೂ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಮೊದಲಿಗೆ ಹಬ್ಬದ ಶುಭಾಶಯ. ಗೊತ್ತಾಗ್ತಿದೆ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದು ಚೇರ್ ಹಾಕ್ಬಿಡಿ. 9 ಜನ ನಮ್ಮ ಬಸವಣ್ಣನವರು ಭಾಗಣ ಕೊಡ್ತಾ ಇದ್ದಾರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ. ಇದು ನಮ್ಮ ಬಸವಣ್ಣನೇ ಹೇಳ್ಕೊಟ್ಟಿದ್ದು. ಯಾಕಂದ್ರೆ ಏನೋ ಒಂದು ಕಾರ್ಯಕ್ರಮ ಬರ್ಬೇಕಾದ್ರೆ, ಹೆಣ್ಮಕ್ಳಿಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಕೇರ್ ಕ್ಷೇತ್ರದಲ್ಲಿ ಅವರು ಈ ರೀತಿ ಮಾಡ್ತಾರೆ. ನನಗೂ ಅದೇ ರೀತಿ ಮಾಡ್ಬೇಕು ಅನಿಸ್ತು. ಇದು ಕುರಿ ಕಾಯೋನು ಅನ್ನುವಂತ ಬಹಳ ವಿಭಿನ್ನವಾದಂತ ಟೈಟಲ್. ಹಾಗೆ ಪೋಸ್ಟರ್ ಅನ್ನು ಕೂಡ ಮಹೇಶ್ ಅವರು ಬಹಳ ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ.
ಟೈಟಲ್ ನೋಡಿದ್ರೆ ಯಾವ ಜಾನರ್ ಇರ್ಬೋದು ಅಂತ ನಮ್ಗೊಂದು ಬೇಸಿಕ್ ಐಡಿಯಾ ಅಂತೂ ಸಿಗ್ತಾ ಇದೆ. ಅವ್ರನ್ನ ಆಮೇಲೆ ಮಾತನಾಡಿಸ್ತಾ ಆ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ನಾನು. ಎಲ್ಲ ಬಂದಿರ್ತಕ್ಕಂಥ ಕಲಾವಿದರಿಗೆ, ನನ್ನ ಶ್ರೀಸ್ಥಾನ ಎಲ್ಲ ನಾಗರಿಕ ಬಂಧುಗಳಿಗೆ, ಮತದಾರರಿಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನನ್ನ ಆತ್ಮೀಯ ಸ್ನೇಹಿತ ಮಹೇಶ್ ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸಿ ಒಂದು ದಾಖಲೆಯಲ್ಲಿ ನಡೆಯುವಂತಹ ಕೆಲಸವನ್ನ ಇವತ್ತು ಮಹೇಶ್ ಮಾಡ್ತಾ ಇದ್ದಾರೆ. ಇವಾಗ ಕೂಡ ನಾವು ಕೂಡ ಮೊನ್ನೆ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮ ಕೂಡ ಇತ್ತು. ನನಗೆ ಬಹಳ ಜ್ವರ ಇದ್ದ ಕಾರಣ ಧ್ವಜಾರೋಹಣಕ್ಕೂ ಕೂಡ ನಾನು ಭಾಗಿಯಾಗಿರ್ಲಿಲ್ಲ. ಇನ್ನೊಂದು ಕಡೆ ನನ್ನ ಆತ್ಮೀಯ ಸ್ನೇಹಿತ ಒಂದು ವಿಶೇಷವಾದ ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇವತ್ತು ಒಂದು ಚಿತ್ರವನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ನಾನು ಮಾತ್ರೆ ಟ್ಯಾಬ್ಲೆಟ್ಸ್ ಅಂತ ತಗೊಂಡು ಬರಕಾಗದಂತ ಬೆಳಗ್ಗೆ ಆದ್ರೂ ಕೂಡ ಮನಸ್ಸು ಇಲ್ಲೊಂದ್ ಕಡೆ ಕೇಳಲಿಲ್ಲ. ಯಾಕಂದ್ರೆ ನನ್ನ ಕ್ಷೇತ್ರದ ಒಬ್ಬ ಹುಡುಗ ಒಂದು ಕುರಿ ಅಂತ ಒಂದು ಚಿತ್ರವನ್ನ ಇವತ್ತು ತೆಗಿಲಿಕ್ಕೆ ಬಹಳ ವರ್ಷದಿಂದ ಹೋರಾಟವನ್ನು ಮಾಡಿ ಇವತ್ತೊಂದು ಒಳ್ಳೆ ಕೆಲಸಕ್ಕೆ ನನ್ನನ್ನು ಕರೀತಾ ಇದ್ದಾರೆ. ನಾನು ಹೋದ್ರೆ ಅವನಿಗೆ ನಿರಾಶೆ ಆಗ್ತದೆ ಅನ್ನೋ ಮನಸ್ಸಿಟ್ಕೊಂಡು ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಎಲ್ಲರನ್ನೂ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಒಬ್ಬ ಸಾಮಾನ್ಯ ಹುಡುಗ ಇವತ್ತು ಇಂಥ ಒಂದು ಚಿತ್ರವನ್ನು ಮಾಡಬೇಕಂತ ಹೇಳಿ ಹೊರಟಿದ್ದಾನೆ. ನಾನು ರಾಜ್ಯದ ಜನತೆಗೆ, ನನ್ನ ಕ್ಷೇತ್ರದ ಎಲ್ಲ ಸಮಸ್ತ ನಾಗರಿಕರಿಗೆ ಅವನನ್ನ ಕೈ ಹಿಡಿಸಿ ಮುನ್ನಡೆಸುವಂತ ಹೇಳಿ ಎಲ್ಲರಿಗೂ ಕೂಡ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ. ಅನೇಕ ಹಿರಿಯರು ಚಿತ್ರರಂಗದಲ್ಲಿ ತನ್ನದೇ ಆದಂತ ಹೆಸರನ್ನು ಕೂಡ ಕಳ್ಸ್ಕೊಂಡಿದ್ದಾರೆ. ನಾನು ಕೂಡ ನೋಡಿದಾಗ ಸಾಕಷ್ಟು ಚಿತ್ರಗಳನ್ನು ನೋಡ್ತಾ ಇದ್ದೆ. ಈಗ ನಮಗೆ ಕಾಲಾವಕಾಶದ ಕೊರತೆಯಿಂದ ಚಿತ್ರಗಳನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಇವತ್ತು ಬಹಳ ಸಂತೋಷದಿಂದ ಬಂದು ದೇವರು ಇಟ್ಟಿರ್ತಕ್ಕಂತ ಆ ದೀಪಗಳನ್ನ, ಜ್ಯೋತಿಯನ್ನ ಬೆಳೆಸುವ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇನೆ. ನಿಜವೂ ಕೂಡ ನನಗೆ ಬಹಳ ಸಂತೋಷ ಆಗ್ತದೆ. ಇದು ಖಂಡಿತವಾಗಿ ಈ ಬಡ ಹುಡುಗನ ಏನಿದೆ ಅದು ದೇವರಿಗೆ ಮುಟ್ತೆ. ನಮ್ಮ ಈ ರಾಜ್ಯದ ಜನತೆ ಈ ಚಿತ್ರವನ್ನ ಖಂಡಿತವಾಗಿ ನೋಡಿ ಅದು ಯಶಸ್ವಿ ಆಗ್ತದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಕೂಡ ನಾನು ಬಯಸ್ತೇನೆ. ಅನೇಕ ಸಹಕಾರಗಳು ಕೂಡ ಬಂದಿದ್ದೀರಾ. ನನ್ನನ್ನು ನೋಡಿರ್ಬೋದು, ಆದ್ರೆ ನಾನು ನಿಮ್ಮನ್ನು ನೋಡಲಿಕ್ಕಾಗಿರ್ಲಿಲ್ಲ. ಇಂಥ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮನ್ನ ನೋಡ್ಲಿಕ್ಕೆ ಕೂಡ ನನಗೆ ಒಂದು ಅವಕಾಶ ಸಿಕ್ಕಿದೆ. ನಾನು ಎಲ್ಲರೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದಂತ ಧನ್ಯವಾದಗಳು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಈ ಚಿತ್ರ ಯಶಸ್ವಿಯಾಗ್ಲಿ, ಈ ಚಿತ್ರ 100 ದಿನಗಳನ್ನ ಪೂರೈಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಕೋರಿ, ಈ ಕಾರ್ಯಕ್ರಮದಲ್ಲಿ ಹಲವಾರು ತುಣುಕುಗಳನ್ನು ಕೂಡ ಅನೇಕ ಕಲಾವಿದರು ಕೂಡ ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೇನೆ. ನಮ್ಮ ಕೇಂದ್ರ ಸಚಿವೆ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಕೂಡ ಅವರಿಗೆ ಶುಭವನ್ನು ಹಾರೈಸಿದ್ದಾರೆ. ನಾನು ಅವನ ಜೊತೆ ಇರ್ತೇನೆ, ಅವನಿಗೆ ಬೆನ್ನೆಲುಬಾಗಿ ನಿಂತು ಅವನಿಗೆಲ್ಲ ಸಹಕಾರವನ್ನು ಕೊಡುವಂತ ಕೆಲಸ ನಾನು ಮತ್ತೆ ನಮ್ಮೆಲ್ಲ ಕ್ಷೇತ್ರದ ಜನತೆ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಇನ್ನೊಬ್ಬ ಆತ್ಮೀಯ ಸ್ನೇಹಿತ, ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂತಹ ಜಯಪ್ರಕಾಶ್ ಅವರು ಬರಬೇಕಾಗಿತ್ತು. ಅವರು ಇಲ್ಲೊಂದ್ ಕಡೆ ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಅವ್ರು ಕೂಡ ಬರ್ಲಿಕ್ಕಾಗಿಲ್ಲ. ಇವತ್ತು ಇನ್ನು ಅನೇಕ ಹಿರಿಯರು, ನಮ್ಮ ಕ್ಷೇತ್ರದ ಹಿರಿಯರೆಲ್ಲರೂ ಕೂಡ ಬಂದಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಈ ಚಿತ್ರ ಇನ್ನು ಬಹಳ ಪರಿಪೂರ್ಣವಾಗಲಿ, ತಡವಾದರೂ ಕೂಡ ಪರವಾಗಿಲ್ಲ, ಯಾವುದೇ ಅರ್ಜೆನ್ಸಿ ಇಲ್ಲ, ಅರ್ಜೆಂಟ್ ಆಗಿ ಮಾಡ್ಬೇಕು, ನಾಳೆ ಬೆಳಿಗ್ಗೆನೆ ಆಗ್ಬೇಕು ಅನ್ನೋದು
ಯಾರ ಇದು ಇಲ್ಲ, ಬಹಳ ಪರಿಪೂರ್ಣವಾಗಿ ಇದು ತೆರೆಯನ್ನು ಕಾಣುವಂತ ಕೆಲಸ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭವನ್ನು ಹಾರೈಸಿ, ಓಂ ತಮಿಳುನಾದಂತ ಒಂದು ಶಕ್ತಿಯನ್ನು ಇಟ್ಕೊಂಡು ಈ ಚಿತ್ರವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಆ ಭಗವಂತ ಎಲ್ಲ ಒಳಿತನ್ನು ಮಾಡ್ಲಿ. ಇದು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ ಬಂದಿರ್ತಕ್ಕಂಥ ಎಲ್ಲ ಸಹ ಕಲಾವಿದರಿಗೆ, ಇದಕ್ಕೆ ಸಹಕಾರ ನೀಡಲಿಕ್ಕೆ ಬಂದಿರತಕ್ಕಂತ ಎಲ್ಲರಿಗೂ ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಸಹಕಾರ ಮಾಡಿದ್ದಕ್ಕೆ ಮಹೇಶ್ ಮತ್ತೆ ಅವರೆಲ್ಲ ಸಂಘಟಕರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಕೃತಜ್ಞತೆ ಹೇಳಿ, ಈ ಚಿತ್ರ ಕಾಯೋನು ಚಿತ್ರ ಯಶಸ್ವಿಯಾಗಲಿ ಅಂತೇಳಿ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಿನಿಮಾ ಆಕ್ಚುಲಿ ಯಾವಾಗ ನಮ್ಮ ಬ್ರದರ್ ಈ ಟೈಟಲ್ ತಗೊಂಡ್ ಬಂದಾಗ ಕುರಿ ಕಾಯನು ಅಂತ ಹೇಳಿದಾಗ ನಾನು ಫಸ್ಟ್ ಕ್ವಶನ್ ವಾಸ್ ಲೈಕ್, ಇದನ್ನ ಬೈಯಕ್ ತಾನೇ ಯೂಸ್ ಮಾಡ್ತಾರೆ, ಏನಕ್ಕೆ ಇದನ್ನ ಟೈಟಲ್ ಆಗಿ ಯೂಸ್ ಮಾಡಿದೀರಾ ಅಂತ ಒಂದು ಕ್ವಶನ್ ಸ್ಟಾರ್ಟ್ ಆಯ್ತು. ಸೊ ಅದಕ್ಕೆ ನಾನು ಮತ್ತೆ ನನ್ನ ವೈಫ್ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇದು ಕುರಿ ಕಾಯನು ಅನ್ನೋದು ವೈ ಡು ದೇ ಯೂಸ್ ಇಟ್ ಫಾರ್ like when they're so that was the big question for us. But later on when we researched on this topic, we got to know that the importance ಇದು ಏನಕ್ಕೆ ಯೂಸ್ ಮಾಡ್ತಾರೆ, ಅದನ್ನ ಅಷ್ಟು ಕಮ್ಮಿಯಾಗಿ ಯಾಕೆ ಯೂಸ್ ಮಾಡ್ತಾರೆ ಅಂತ ಒಂದು ಲಾಜಿಕ್ಸ್ we could able to find it. So Priya will explain actually better like what exactly we discussed ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾ ಅಂತ. ಜಸ್ಟ್ ಟು ಗಿವ್ ಯು ಅ ಬ್ರೀಫಿಂಗ್, ನಾವು ಆಗ್ಲೇ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದ ತರ ವಿ ಸೆಂಡ್ ಸ್ಟೂಡೆಂಟ್ಸ್ ಅಬ್ರಾಡ್ ಟು ಸ್ಟಡಿ. ಒಂದು 29 ಕಂಟ್ರೀಸ್ ಮತ್ತೆ 800 ಯೂನಿವರ್ಸಿಟೀಸ್ ಇಟ್ಕೊಂಡಿದೀವಿ. ಆಚೆ ಆಸ್ಟ್ರೇಲಿಯಾಲಿ ಅಬೌಟ್ 7 ವರ್ಷ ಇದ್ದು, ಆಮೇಲೆ ಕೆನಡಾಲಿ 2 ವರ್ಷ ಇದ್ದು ವಾಪಸ್ ಬಂದ್ವಿ. ಸೊ ಟು ಕಂಟಿನ್ಯೂ ವಿತ್ ವಾಟ್ ರಾಜೇಶ್ ವಾಸ್ ಸೇಯಿಂಗ್, ಡಿಸ್ಕಷನ್ ಮಾಡ್ಬೇಕಾದ್ರೆ ಒಂದು ನಮ್ಗೆ ಏನ್ ಅನ್ಸಿತ್ತು ಅಂದ್ರೆ, ಮಹೇಶ್ ಅಣ್ಣನ್ ನಾವು 29 ಇಯರ್ಸ್ ಇಂದ ನೋಡ್ತಾ ಇದೀವಿ. One thing that has been consistent with him is his dedication. Film line ge ಅವರು without any hesitation continuous ಆಗಿ dedicated ಆಗಿದ್ರು. And if I have to relate the title ಕುರಿ ಕಾಯೋದು ಅಂತ ನಾನು ರಾಜೇಶ್ ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ. ಇಷ್ಟು ಈಸಿಯಾಗಿ ಜನ ಯೂಸ್ ಮಾಡ್ತಾರೆ, ಬಟ್ ಆಸ್ ವಿ ನೋ ಕೃಷ್ಣ ತ್ರೇತಾಯುಗದಲ್ಲಿ he belonged to the same community. Similarly, Jesus Christ, Bible ಪ್ರಕಾರನೂ ಇದೇ community. So there is some devotion, divinity, dedication in this entire title. So when we connect like that, we felt that it's the same kind of a topic. ಇಲ್ಲಿ ಕೂಡ ಮಹೇಶ್ ಅಣ್ಣ ಹೇಳ್ತಾ ಇದ್ದಿದ್ದು, ನನ್ಗೆ ತುಂಬಾ ಕುರಿಗಳ ಮೇಲೆ ಪ್ರೀತಿ, ಆ ಪಿಕ್ಚರ್ ಅಲ್ಲಿ ಅದು ಎದ್ದು ಕಾಣಿಸುತ್ತೆ ಅಂತ. So that is what we really liked, and we tried connecting it with all the historical and mythological stories. So wishing him all the very best. ಯಾಕಂದ್ರೆ ಮದ್ವೆ ಆದ್ಮೇಲೆ ಇವಾಗ ನಾನ್ ಕೂಡ ಪ್ಯಾಜೆಂಟ್ಸ್ ಅಲ್ಲಿ ಮಿಸಸ್ ಇಂಡಿಯಾ ಯೂನಿವರ್ಸ್ ಗೆದ್ದೆ 2022 ಅಲ್ಲಿ. ಅದು ಕೂಡ ಇದೇ ತರ ಮದ್ವೆ ಆಗಿ ರೆಸ್ಪಾನ್ಸಿಬಿಲಿಟೀಸ್ ಇದ್ದಾಗ ಮನುಷ್ಯಂಗೆ ರಿಸ್ಕ್ ಟೇಕಿಂಗ್ ಅಬಿಲಿಟಿ ತುಂಬಾ ಕಮ್ಮಿ ಇರುತ್ತೆ. ವಿ ಗಿವ್ ಅಪ್ ಅವರ್ ಪ್ಯಾಷನ್ ಬಿಕಾಸ್ ಸೇಫ್ಟಿ ಇರ್ಲಿ, ಸೇಫ್ ಆಗಿ ಪ್ಲೇ ಮಾಡ್ತೀವಿ. ಬರೀ ಫ್ಯಾಮಿಲಿ ನೋಡ್ಕೊಳ್ಳೋದಾಗ್ಲಿ, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ನೋಡ್ಕೊಳ್ಳೋದಾಗ್ಲಿ ಅಂತ ನೋಡ್ತೀವಿ. ಬಟ್ ಟು ಗೆಟ್ ಟು ದಟ್ ಲೆವೆಲ್, ಸೊ ನನಗ್ ಗೊತ್ತು ಪ್ಯಾಜೆಂಟ್ ಅದು ನನ್ಗೆ ಹೀಗೆ ಆಯ್ತು. ನನ್ ಮಿಸ್ಸಸ್ ಆದಾಗ ನನ್ನ ಮಗಳಿಗಾಗ್ಲೇ 6 years, ಶಿ ವಾಸ್ ಆಲ್ರೆಡಿ 6 years old. ಸೊ ಎಲ್ಲರೂ ಅದೇ ಕೇಳ್ತಾ ಇದ್ರು, ಈ ಟೈಮಲ್ಲಿ ಬೇಕಾ, ಯುರ್ ಆಲ್ರೆಡಿ ಆಂಟ್ರಪ್ರಾನರ್, ನೀನ್ ಆಗ್ಲೇ ಬಿಸ್ನೆಸ್ ಅಲ್ಲೂ ಕೈ ಹಾಕಿದ್ಯಾ, ಈ ತರ ಪ್ಯಾಷನ್ ಬೇಕಾ ಅಂತ. ಬಟ್ ವಾಟ್ ಐ ಬಿಲೀವ್, ಪ್ಯಾಷನ್ ಇರೋದು ನಾವು 100%, 1000% ಕೊಟ್ರೆ, ಏಜು, ರೆಸ್ಪಾನ್ಸಿಬಿಲಿಟಿ, ಮ್ಯಾರಿಟಲ್ ಸ್ಟೇಟಸ್, ನಥಿಂಗ್ ಮ್ಯಾಟರ್ಸ್. So a big kudos to Mahesh Anna for doing this. I wish him all the very best. And ಎಲ್ಲರೂ ಹೇಳ್ದಂಗೆನೆ ನಂದು ಮತ್ತೆ ರಾಜೇಶ್ ಕಂಪ್ಲೀಟ್ ಸಪೋರ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕರೆದ್ರು ವೇದಿಕೆ ಮೇಲೆ ಬರಲಿಲ್ಲ, ಇರ್ಲಿ ಅವ್ರ ಪರವಾಗಿ ದೀಪು ಸರ್ ಮಾತಾಡ್ಬಿಡಿ. ನಮಸ್ತೆ ಎಲ್ಲರಿಗೂ. ಇದು ನಂದು 2ನೇ ಸಿನಿಮಾ ನಿರ್ಮಾಣ. ಮುಂಚೆ ಒಂದು ಓನನ್ನ ಚೇತನ ಅಂತ ಮಾಡಿದ್ರೆ, ಈ ನಮ್ ಕೋವಿಡ್ ಟೈಮಲ್ಲಿ ಶೂಟ್ ಮಾಡಿದಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅದಕ್ಕೆ ಅವಾರ್ಡ್ ಬಂದು ರಾಜ್ಯ ಪ್ರಶಸ್ತಿ ಬಂದಿತ್ತು. ಅದಾದ್ಮೇಲೆ ಫಸ್ಟ್ ನಮ್ಗೆ ಮಹೇಶ್ ಅವರು ಒಂದು 4 ತಿಂಗಳಿಂದ ಈ ಸಬ್ಜೆಕ್ಟ್ ಬಗ್ಗೆ ಹೇಳಿದ್ರು. ನಾನ್ ಫಸ್ಟ್ ಇಂಟ್ರೆಸ್ಟ್, ಆಮೇಲೆ ಟೈಟ್ಲ್ ಬಂದ್ಮೇಲೆ ನಾನೇ ಫೋನ್ ಮಾಡಿದೆ, ಏನ್ ಟೈಟ್ಲ್ ಹಿಂಗಿದೆ ಅಂತ. ಇಲ್ಲ ರಿಪೋರ್ಟ್ ರಿಜಿಸ್ಟರ್ ಮಾಡಿಸಿದ್ದೀನಿ, ಬಂದ್ಮೇಲೆ ಒಂದು 5 ನಿಮಿಷ ಲೈನ್ ಹೇಳ್ತೀನಿ ಅಂದ್ರು. ಲೈನ್ ಹೇಳಿದ ತಕ್ಷಣ ನಾನು ಒಂದೇ ಮಾತಾಡಿದ್ದು, ಯಾವತ್ ಪೂಜೆ ಮಾಡ್ತಾ ಇದೀನಿ ಅಂತ. ಇಲ್ಲ ವರಮಹಾಲಕ್ಷ್ಮಿ ಹಬ್ಬ ದಿನ ಟೈಟ್ಲ್ ಲಾಂಚ್ ಮಾಡೋಣ ಅಂತ ಇದ್ದೀನಿ ಅಂದ್ರು. ಖಂಡಿತ ಮಾಡಪ್ಪ, ಕೊನೆಯ ತನಕ
ಸುಮಾರು ವರ್ಷ ನಾನು ಇವನ್ನ ಹೋಮ್ ಟೈಮ್ ಇಂದ ಜೋಗಿ ಟೈಮ್ ಇಂದ ನೋಡಿದೀನಿ. ಯಾಕಂದ್ರೆ ನಾನು ಸಿನಿಮಾ ನಟ್ಟು ಅವಾಗಿಂದ ನಂಗೆ ಫ್ರೆಂಡ್ ಸರ್ಕಲ್ ತುಂಬಾ ಇತ್ತು. ಅವಾಗಿಂದ ನಾನು ಪ್ರೇಮ್ ಸರ್ ಹತ್ರ ಇದ್ದಾಗಿಂದ ನೋಡಿದೀನಿ. ತುಂಬಾ ಹಾರ್ಡ್ ವರ್ಕರು. ಏನು ಅಂದ್ರೆ ಇನ್ನೊಬ್ಬರ ಹತ್ರ ತಲೆ ಬಾಗಬಾರ್ದು, ನಾನ್ ನಡಿಬೇಕು ಅಂತ ಇಷ್ಟು ವರ್ಷ ನಡ್ಕೊಂಬಂದ. ಇದಾದ್ಮೇಲೆ ಇಷ್ಟು ಜನಸಂಪರ್ಕ ಐತಿ ನಾನು ಮಾಡ್ತೀನಿ ಅಂದಿದ್ದಕ್ಕೆ ಎಲ್ಲರೂ ಒಂದೊಂದು ಹೆಜ್ಜೆ ಮೆಟ್ಲು ಹತ್ತದ್ರೇನೆ ಒಬ್ರು ಕೈ ಹಿಡಿಯಕ್ಕಾಗೋದು. ಹಂಗಂದ್ರೆ ಸಣ್ಣ ಸಹಾಯ ನಮ್ ಕೈಯಿಂದ ಯಾವತ್ತೂ ಮಹೇಶ್ ಜೊತೆ ಇದ್ದೇ ಇರ್ತೀರಿ. ನಮ್ಮ ಅಣ್ಣವ್ರು ಹೇಳ್ದಂಗೆ ಇದು ಒಂದು ಜಾತಿಗೆ, ಒಂದ್ ಧರ್ಮಕ್ಕೆ ಯಾವತ್ತು ಕುರಿ ಯಾವತ್ತೂ ಸೀಮಿತ ಅಲ್ಲ. ಪ್ರತಿಯೊಬ್ಬರಿಗೂ ಇಷ್ಟವಾದಿದ್ದು ಒಬ್ರು ಇವಾಗ ಎಲ್ಲ ಹೆಂಗಾಗೋಗಿದೆ ಅಂದ್ರೆ ಗೋಟ್ ಫಾರ್ಮಿಂಗ್ ಪ್ರತಿಯೊಬ್ರು ಮಾಡ್ತಾರೆ. ಇವಾಗ ಬರ್ತಾ ಬರ್ತಾ ಎಲ್ಲಾರ್ಗು ಕುರಿ ಅನ್ನೋದು ಏನು ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಕುರಿ ಕಾಯೋನು ಅನ್ನೋ ಸಿನಿಮಾ ನನ್ನ ಗೆಳೆಯ ಶುರು ಮಾಡ್ತಾ ಇದ್ದಾನೆ. ಒಂದ್ ನಿಮಿಷ ಅವ್ರು ಕುತ್ಕೊಂಡ್ಬಿಡ್ಲಿ. ಜಾಗ ಇದೆ ಹಿಂದೆ. ಓಕೆ, ಹೇಳಿ ಸರ್. ನಾನು ಇಂಡಸ್ಟ್ರಿಗೆ ಬರಕ್ ಮೊದಲು ದನ ಕಾಯ್ತಾ ಇದ್ದೆ. ಇಂಡಸ್ಟ್ರಿಗೆ ಬರಕ್ ಮೊದಲು. ಈಗ ನನ್ನ ಗೆಳೆಯ ಈಗ ಶುರು ಮಾಡ್ತಾ ಇದ್ದಾನೆ ಕುರಿ ಕಾಯೋನು ಅನ್ನೋ ಸಿನಿಮಾನ. ಬಹಳ ಅದ್ಭುತವಾಗಿ ಮಾಡ್ಲಿ ಅಂತ ಹಾರೈಸ್ತೀನಿ. ಯಾಕಂದ್ರೆ ಇವನು ನಾನು ಓಮ್ ಸಿನಿಮಾ ನನ್ನ ಮೊದಲನೇ ಸಿನಿಮಾ, ಇವನು ಮೊದಲನೇ ಸಿನಿಮಾ ಅನ್ಕೊತೀನಿ. ಆಗಿಂದ ನನ್ನ ಪರಿಚಯ. ಸುಮಾರು ಸಿನಿಮಾಗಳು ಮಾಡಿದ್ವಿ. ರೀಸೆಂಟ್ ಆಗಿ ಕಬ್ಜಾಲು ಜೊತೆಗೆ ಮಾಡಿದ್ವಿ. ಈ ಸಿನಿಮಾ ಅಲ್ಲಿ ನಾನೇ ಡೈರೆಕ್ಷನ್ ಮಾಡ್ತೀನಿ, ನಾನೇ ಹೀರೋ ಆಗ್ತೀನಿ ಅಂತ ಇದ್ದಾನೆ. ನಮ್ಮೆಲ್ಲ ಸಹಕಾರ ಅವನು ಯಾವಾಗ್ಲೂ ಇದ್ದೇ ಇರ್ತದೆ. ಈ ಸಿನಿಮಾ ಓಮ್ ಸಿನಿಮಾ ತರ ಇದು ಸಕ್ಸಸ್ ಆಗ್ಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತು ಪೋಸ್ಟರ್ ಲಾಂಚಿಂಗ್, ಅದಕ್ಕೆ ಆ ಪೋಸ್ಟರ್ ಒಂದ್ಸತಿ ಗಮನಿಸಿ ನೋಡಿ. ಕುರಿನ ಕಾಯೋನು ಅದ್ರ ಮೇಲೆ ಗೋಪುರ ಇದೆ, ದೇವ್ರು ಕಾಯ್ತಾ ಇದ್ದಾನೆ ಅಲ್ಲಿ. ಓಕೆ, ಮತ್ತೆ ನಾನು ಈ ತರ ಅವರು ಟೈಟ್ಲು ಈ ತರ ಇಟ್ಟಿದ್ದೀನಿ ಸರ್ ಅಂತ ನನ್ನ ಹತ್ರ ಅಂದಾಗ ಮಹೇಶ್, ನಾನು ಅವನ ಆತ್ಮೀಯ ಸ್ನೇಹಿತ, ಅದಕ್ಕೆ ಅವನು ಮಾತಾಡ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಆ ಮಹೇಶ ಹೇಳ್ದಾಗ ನಾನು ಹೇಳಿದ್ದು ಇಮ್ಮಿಡಿಯೇಟ್ ಆಗಿ ನಂಗೆ ಸ್ವೈಟ್ ಆಯ್ತು. ನೋಡ, ಒಳ್ಳೆ ಚೆನ್ನಾಗಿ ಇಟ್ಟಿದ್ಯಾ. ನನಗೆ ಕವಿರತ್ನ ಕಾಳಿದ ಪಿಕ್ಚರ್ ಜ್ಞಾಪಕ ಬರುತ್ತೆ ನನಗೆ. ಅದ್ರಲ್ಲಿ ಅಣ್ಣವ್ರು ಹೇಳ್ತಾರೆ ಕುಂತ್ರೆ ಕುರುಬ ನಿಂತ್ರೆ ಕಿರುಬ ಗೊತ್ತಾ ನಾನು ಅಂತ ಅಣ್ಣವ್ರು ಹೇಳ್ತಾರೆ. ಇದನ್ನೇ ಪಟ್ಲಲ್ಲಿ ಇಡೋಣ ನಾವು ಅಂತ ಇಟ್ಬಿಟ್ಟು ಆ ಲಿರಿಕ್ಸ್ ನಾನೇ ಬರ್ದೆ. ಕುಂತ್ರೆ ಕುರುಬ ನಿಂತ್ರೆ ಕಿರುಬ, ಇದು ಅಣ್ಣವ್ರು ಹೇಳಿದ ಮಾತಾಡ್ನು. ನಾವೆಲ್ಲರೂ ಕುರಿ ಕಾಯೋರು, ನಮ್ಮನ್ ಕಾಯೋನ್ ಯಾರು? ಆ ದೇವ್ರ ಕಡೋಣ ಅಂತ. ನಿಜವಾಗ್ಲೂ ಆ ಮಾದೇವ, ಆ ಬೀರಪ್ಪನ ಆಶೀರ್ವಾದ ಮಹೇಶನ್ಗೆ, ಇಡೀ ತಂಡಕ್ಕೆ, ಕಲಾವಿದರಿಗೆ, ತಾಂತ್ರಿಕ ವರ್ಗ ಆಗುತ್ತೆ. ಇದು ನಮ್ಮ ಸಾಹೇಬರು ಬಸವರಾಜ ಸಾಹೇಬರು ಹೇಳಿದಾಗೆ ಸಿನಿಮಾ ಆಗುತ್ತೆ, ತೆರೆ ಮೇಲೆ ಕಾಣುತ್ತೆ. ಇವತ್ತು ಈ ವರಮಹಾಲಕ್ಷ್ಮಿ ದಿನದಿಂದ ಮಾಡಿರೋದಕ್ಕೆ ಆ ಲಕ್ಷ್ಮಿ ಕೂಡ ಉಳಿದು ಈ ಸಿನಿಮಾನ ಸಕ್ಸಸ್ ಮಾಡ್ತಾಳೆ. ಎಲ್ಲ ನಿರ್ಮಾಪಕರಿಗೆ ಒಳ್ಳೆ ಗಳಿಕೆ ಕೊಡುತ್ತೆ ಈ ಸಿನಿಮಾ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮಗೆ ತುಂಬಾ ಋಣಿಯಾಗಿದ್ದೀನಿ. ನಮಸ್ಕಾರ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಯಜಮಾನ್ರು 30 ಇಯರ್ ಇಂದ ತುಂಬಾ ಸ್ಟ್ರಗಲ್ ಮಾಡ್ತಾರೆ ಸಿನಿಮಾ ಫೀಲ್ಡ್ ಅಲ್ಲಿ. ಚಿಕ್ಕ ಪುಟ್ಟ ರೋಲ್ಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ರು. ಇವಾಗ ಹೀರೋ ಆಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತೀನಿ. ಇವತ್ತಿನ ದಿವಸ ಕುರಿ ಕಾಯೋನು ಅಂತ ಒಂದು ಶೀರ್ಷಿಕೆ ಇಟ್ಟ ತಕ್ಷಣ ನೀನ್ ಹೀರೋ ಆಗ್ತೀನಪ್ಪ ಅಂದ್ರು. ಎಷ್ಟೋ ಜನ ಹೇಳಿದಾರೆ, ಎಷ್ಟೋ ಜನ ಆಡ್ಕೊಂಡ್ರು. ನಾನು ಅದೊಂದು ಚಾಲೆಂಜ್ ಆಗಿ ತಗೊಂಡೆ. ಆಮೇಲೆ ನಮ್ ತಮ್ಮ ಅವರು ಆಸ್ಟ್ರೇಲಿಯಲ್ಲಿ ಇದ್ರು. ಅವಾಗ ಸಿನಿಮಾದಲ್ಲಿ ನನ್ ಚಾನ್ಸ್ಗಳು ಕಡಿಮೆ ಇತ್ತು. ನಾನು ಏನಪ್ಪ ಜೀವನಕ್ಕೆ ಏನ್ ಮಾಡೋದು, ಯಾಕಂದ್ರೆ ಓಮ್ ಕಾಲದಿಂದ ಮಾಡ್ಕೊ ಬರ್ತಾ ಇದ್ದೀನಿ. ಯಾರ ಹತ್ರ ನಾನು ಕೈ ಚಾಚಕ್ಕೂ ಭಯ ಆಗ್ತಾ ಇತ್ತು. ಏನಂದ್ರೆ ಆಮೇಲೆ ಸುಮಾರು ಸಿನಿಮಾಗಳಲ್ಲಿ ಇವತ್ತು ಕಿಚ್ಚ ಹುಚ್ಚ ಆಗಿರ್ಬೋದು, ವಂಶಿ ಆಗಿರ್ಬೋದು, ಶಿವಣ್ಣ ಅವ್ರದ್ದಾಗಿರ್ಬೋದು, ಪ್ರತಿಯೊಬ್ರು ಹೀರೋಗಳದ್ದು, ಇವನ್ ಸುದೀಪ್ ಸಾರು, ದರ್ಶನ್ ಸಾರು, ದುನಿಯಾ ವಿಜಯ್ ಸಾರು, ಸುದೀಪ್ ಸಾರು, ಇವರೆಲ್ಲರ ಒಂದು ಮಾರ್ಗದರ್ಶನ. ಆಮೇಲೆ ಪ್ರತಿಯೊಂದು ಫ್ರೇಮ್ ಅಲ್ಲೂ ಅಷ್ಟೇ ಎಲ್ಲ ಹೀರೋಗಳು ಹಿಂಗ್ ಮಾಡಪ್ಪ, ಹಿಂಗ್ ಮಾಡು, ಯಾಕೆ ಎದುರ್ಕಂತೀಯ ಅಂತ. ಇಲ್ಲ ಸರ್, ನೀವು ದೊಡ್ಡ ಹೀರೋ, ನಾನು ಹೆಂಗ್ ಸರ್, ನೀನ್ ವಿಲನ್ ನನ್ ಜೊತೆ ಜೋರಾಗಿ ಮಾಡಿದ್ರೆ ನಾನ್ ಮಾಡಕ್ಕಾಗೋದು ಅಂತ ಹೇಳ್ದ. ಸುದೀಪ್ ಸರ್ಗೆ, ದರ್ಶನ್ ಸರ್ಗೆ, ಹಾಗೆ ದುನಿಯಾ ವಿಜಯ್ ಸರ್ಗೆ, ಶಿವಣ್ಣ ಅವ್ರಿಗೆ, ಪುನೀತ್ ಸರ್ ವಂಶಿಲಿ ಯಾವ್ದೋ ಒಂದು ಕ್ಯಾರೆಕ್ಟರ್ಗೆ ಯಾವ ಪೊಲೀಸ್ ಬಂದು ನಮ್ಮ ಹತ್ರ ಆತರ ಹೇಳಿದ ಒಂದ್ ಕಪಾಳ ಕುಡಿತಾರೆ. ಆ ಫೀಲ್ ಗಳೇ ಒಂಥರ ನನ್ ಮ್ಯಾಜಿಕ್ ಅನ್ಸ್ತಾ ಇತ್ತು ಅವ್ರ ಜೊತೆ ಮಾಡಿದಂತ ನಟನೆಗಳು. ಹಾಗೆ ಕೋಟೆ ಪ್ರಭಾಕರ್ ಸರ್ ಅಣ್ಣ ಅವ್ರು ಹೇಳ್ದಾಗೆ, ನಾನು ಓಂ ಚಿತ್ರದಲ್ಲಿ ಒಬ್ಬ ಕಾಲೇಜ್ ಸ್ಟೂಡೆಂಟ್. ನನ್ಗೆ ಆವಾಗಲೇ ಉಪೇಂದ್ರ ಸರ್ ಅಂದ್ರೆ ಅಭಿಮಾನಿ, ಶಿವಣ್ಣನ ಅಭಿಮಾನಿ. 7 ಗಂಟೆ ಪಂಚಾಲಿಟಿ ಅಂದ್ರೆ 7 ಗಂಟೆಗೆ ಬರೋರು ಉಪೇಂದ್ರ ಸರ್. ವಿತ್ ಆಟೋ ವಿತ್ ಎಲ್ಲ ಜನ ಇರ್ಬೇಕು. ಒಬ್ಬ ಏನೋ ಮಿಸ್ ಆದ್ರೂ ಬೈತಾ ಇದ್ರು. ಆತರ ಒಂದು ಸಂಭಾಷಣೆ ಮಾಡಿದ್ರೆ ನಮ್ ತಂದೆ ತಾಯಿ ಎಷ್ಟೋ ಸತಿ ನಾವು ಅಪ್ಪನ ಜಾಬಲ್ಲಿ ಒಂದು 100 ರೂಪಾಯಿ 200 ರೂಪಾಯಿ ಎತ್ಕೊಂಡು ಹೋಗಿ ಗಾಂಧಿನಗರಕ್ಕೆ ಹೋಗ್ಬಿಡ್ತಾ ಇದ್ದೆ.
ನಮ್ಮ ಅಪ್ಪ ಹೇಳ್ತಾ ಇದ್ರು ಎಲ್ಲೋ ₹100 ಕಾಣಿಸ್ತಾ ಇಲ್ಲ, ಈ ನನ್ ಮಗನೇ ಮಾಡಿರ್ಬೋದು ಅಂತ ಹೇಳ್ತಾ ಇದ್ರು. ಯಾಕೆ ಹೇಳ್ತಾ ಇದ್ರು ಅಂದ್ರೆ ಸಿನಿಮಾ ಮೇಲೆ ಆ ಕಾಳಜಿ ಇತ್ತು. ಆಮೇಲೆ ಆ ಸಿನಿಮಾ ಜರ್ನಿ ಹಂಗೆ ಬರ್ತಾ ಬರ್ತಾ ನಾನು ಬೈತಿ ಚಂದ್ರಣ್ಣನ ಭೇಟಿಯಾದ ರಾಜಕೀಯದಲ್ಲಿ. ಅಣ್ಣ ಏನು KRPುರಂ ಕ್ಷೇತ್ರದಲ್ಲಿ ಫಸ್ಟ್ ಎಲೆಕ್ಷನ್ ಇರ್ಬೇಕು. ಅಣ್ಣನ ಒಂದ್ಸತಿ ಮನೆಗೆ ಹೋದೆ. ಅಣ್ಣ ಈ ತರ ನನ್ ಕಲಾವಿದ ಅಣ್ಣ ಹಿಂಗೆ ಅಂತ ಹೇಳ್ದೆ. ಎಲ್ಲಿರೋದಪ್ಪ ನೀನು? ನಾನು ಹಿಂಗಂದೆ. ಹೌದಣ್ಣ, ಓಕೆ ಚಂದ್ರು, ಪಾಪ ಅವ್ನ ಕಲಾವಿದ ಬಂದ ನಮ್ಮ ಮನೆ ಬಾಗಿಲಿಗೆ, ಅವ್ನಿಗೆ ಏನ್ ಬೇಕಾದ್ರೆ ಮಾಡು, ಅವನ ಜೊತೆ ಇರು ಅಂತ ಹೇಳಿದವರು ಜೋರಾಗಿ ಚಪ್ಪಳೆ ಬಲ್ಲಿ ಬೈತಿ ಚಂದ್ರಣ್ಣ ಮತ್ತೆ ಬಸವಣ್ಣ. ನಿಜಲ್ಲೂ ನಾವು ಕಲಾವಿದ್ರು ಏನಾಗ್ಬಿಡೋದು, ನಾವು ಬೇಡ್ಕೊಳಕ್ಕಾಗಲ್ಲ. ನಾವು ಅಷ್ಟು ಫ್ರೇಮಲ್ಲಿ ಅಷ್ಟು ಮಿಂಚ್ಬಿಟ್ಟಿರ್ತೀರಿ. ಏನಪ್ಪ ಮಾಡೋದಂದಾಗ ಪ್ರತಿ ಕ್ಷಣ ಪ್ರತಿ ದಿನ ಕೈ ಹಿಡ್ದವ್ರು ನಮ್ಮ ಬೈತಿ ಬಸವರಾಜಣ್ಣ, ಬೈತಿ ಚಂದ್ರಣ್ಣ, ಹಾಗೆ ನನ್ನ ತಮ್ಮ ಸಹೋದರರು. ಯಾವಾಗನ ಅವ್ನ್ ಗೊತ್ತಾಗತ್ತೆ, ಅವ್ನು ಫೋನ್ ಮಾಡಿದ್ರೆ ನೆಕ್ಸ್ಟ್ ಬೇಕಾ ನಿನ್ ಅಕೌಂಟ್ಗೆ ಅನ್ನೋದು. ಯಾಕಂದ್ರೆ ಆ ತರ ಕೈ ಹಿಡ್ದವನು. ಯಾಕಂದ್ರೆ ನಾವು ಸಿನಿಮಾ ಬಿಟ್ಟು ಯಾಕಂದ್ರೆ ಕೆಲ್ಸಕ್ಕೆ ಹೋದ್ರೆ ನಿಮ್ನ ಆ ಫಿಲಮ್ ಅಲ್ಲಿ ನೋಡಿದ್ರಲ್ಲ ರೀ, ಏನ್ ಇಲ್ಲಿ ಬಂದ್ ಕೆಲಸ ಮಾಡ್ತೀರಾ ಅಂತ ಹೇಳೋರು. ಆದ್ರೂ ನಾನು ಹಲವಾರು ರಿಕವರಿ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಬಹಳ ಬ್ಯಾಂಕ್ಗಳಲ್ಲಿ ರಿಕವರಿ ಕೆಲಸ ಮಾಡಿದೀನಿ. ನೀವೊಂದು ಶ್ರೀನಿವಾಸ್ ಅವ್ರಿಗೂ ಗೊತ್ತು. ತುಂಬಾ ನೋವಲ್ಲಿ ಈ ಒಂದು ಸಿನಿಮಾ ಜರ್ನಿಗೆ ಬಂದೆ. ಬಸವರಾಜಣ್ಣ ಅವರು ಫಸ್ಟ್ ಸತಿ ನಾನು ಅವ್ರ ಹತ್ರ ಹೋಗಕ್ಕೆ ಭಯ, ಈ ಸಿನಿಮಾ ವಿಷಯ ಹೇಳಕ್ಕಾದ್ರೆ. ಸ್ವಲ್ಪ ಅವರು ಏನಂದ್ರೆ ಕೆಲಸ ನೋಡೋಗಲ್ಲ, ಇವೆಲ್ಲ ಕುರಿಕಾಯಂತೆ, ಹೋಗ ಕೆಲಸ ನೋಡೋಗ ಮನೆಗೆ ಹೋಗಿ ಅಂತ ಹೇಳ್ತಾ ಇದ್ರಿ. ಅದೊಂದು ಭಯ. ಅವಳು ಚಂದ್ರಣ್ಣಂಗೆ ಅಣ್ಣ ಹಿಂಗನ ಮಾಡಿ ಅಣ್ಣಂತ ಇದು ಅವತ್ತು ಮೂಡ್ ಚೆನ್ನಾಗಿತ್ತು ಅಣ್ಣನ್ಗೆ. ಆಯ್ತು ಮಾಡ್ತಾ ಇದ್ದೇನು, ಚಂದ್ರು ಅವನೇನೋ ಮಾಡ್ತಾನ, ಪಾಪ ಅವ್ನಿಗೆ ಹೆಲ್ಪ್ ಮಾಡೋಣ, ಶೀರ್ಷಿಕೆ ಇಟ್ಕೊಳೋಣ ಅಂದ. ಆಮೇಲೆ ಇವತ್ತು ಅಣ್ಣ ಈ ಪೋಸ್ಟ್ ನೋಡಿದ್ರೆ ಇದೊಂದು ಮಾಡಿದ್ನಲ್ಲ, ನಿಜಾಲು 3 ದಿವಸ ನಾನು ನಿದ್ದೆನೆ ಮಾಡಿಲ್ಲ. ಯಾಕಂದ್ರೆ ಈ ಫ್ರೇಮ್ ಹಿಂಗೆ ಬರ್ಬೇಕು, ಈ ಸೀನ್ ಹಿಂಗೆ ಬರ್ಬೇಕು. ಚೇತನ್ ಸರ್ ಆಗಿರ್ಬೋದು, ನಾನು ಉಗ್ರಂ ರೆಡ್ಡಿ ಆಗಿರ್ಬೋದು, ಇವರೆಲ್ಲರ ಸಹಕಾರ. ದೀಪುನು ಅಷ್ಟೇ, ಫಸ್ಟ್ ಟೈಟಲ್ ಕೇಳಿದಾಗ ಇದು ಒಂದ್ ರೀತಿ ಹೇಳ್ದ, ಏನೋ ನಮ್ಮ ಒಂದು ಇದ್ರದ್ದೇ ಮಾಡ್ತಾ ಇದೆಯಾ, ಬಹಳ ಖುಷಿ ಆಗತ್ತೆ ಅಂತ ಹೇಳ್ದ. ಆ ಒಂದು ಉತ್ತೇಜನ ನನ್ಗೆ ಸಿಕ್ತು. ಇಲ್ಲೆಲ್ಲ ಮಧುವಣ್ಣನು ಅಷ್ಟೇ ಹಿರಿಯ ಕಲಾವಿದ್ರು, ಅವರು ಕೂಡ ಎಲ್ಲ ಉತ್ತೇಜನ ಕೊಟ್ರು. ತುಂಬಾ ಜನ ಎಸ್ಕಟ್ ಶ್ರೀರಣ್ಣ ಆಗಿರ್ಬೋದು, ಶ್ರೀರಣ್ಣ, ಎಲ್ಲ ಜನ, ನಮ್ಮ ಪಳ್ಳಿ ಅಣ್ಣ, ಎಲ್ಲರೂ ಕೂಡ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂದ್ರೆ, ನೋಡಪ್ಪ ಮಹೇಶ್, ನೀನ್ ರಾಜಕೀಯದಲ್ಲಿ ನೀನ್ ಏನೇ ಅಣ್ಣನ ಜೊತೆ ಯಾವಾಗೂ ಸದ್ಯ ಆಗ್ತೀಯ, ನಿನ್ ಸಿನಿಮಾ ಪ್ರಯಾಣ ಯಾಕೆ ನಿಲ್ಸ್ತೀಯಾ ಅಂತ ಹೇಳಿದಾಗ, ಆ ಸಿನಿಮಾ ಪ್ರಯಾಣ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಬೈತಿ ಬಸವರಾಜಣ್ಣ ಆಶೀರ್ವಾದ ಬೇಕು, ನನ್ನ ಸಹೋದರ ರಾಜೇಶ್ ಆಶೀರ್ವಾದ ಬೇಕು, ದೀಪು ಹಾಗೆ ನಮ್ಮ ಚಂದ್ರಣ್ಣ, ಎಲ್ಲರ ಸಹಕಾರ ಇದ್ರೆ ಇವತ್ತು ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಅದು ಗೆಲ್ಲುತ್ತೋ ಇಲ್ವೋ ಬೀರಪ್ಪನ್ ಬಿಡ್ತೀನಿ. ಗೆದ್ರೆ ಇನ್ನೊಂದು ಸಿನಿಮಾ ಮಾಡ್ತೀನಿ. ನಾನು ಇನ್ನೊಂದು ಸಿನಿಮಾ ಮಾಡಕ್ಕೆ ನಾನು ಏನಂದ್ರೆ ಒಬ್ಬ ನಾಯಕ ನಟ ಆಗ್ಬೇಕಂತ. ಯಾಕಂದ್ರೆ ನಾನು ಆಲ್ರೆಡಿ ಮರಳು, ಜಲ್ಲಿ, ಕಲ್ಲು ಎಲ್ಲ ಎತ್ತಿದ್ದೀನಿ, ಮೇಸ್ತ್ರಿ ಆಗಿಲ್ಲ. ಅದೇ ತರ ಕೆಲಸ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಒಂದ್ ದಿವಸ ಮೇಸ್ತ್ರಿ ಆಗ್ಬೇಕಂತ ಆಸೆ ಆಯ್ತು. ಆ ಒಂದು ಚಿಕ್ಕದೇ ಮೋಷನ್ ಪೋಸ್ಟ್ ಮಾಡಿದ್ದು. ಇದೆಲ್ಲ ಚೆನ್ನಾಗಿದೆ ಅಂದ್ರೆ ಮುಂದುವರಿತೀನಿ, ಇಲ್ಲ ಅಂದ್ರೆ ನನ್ನ ಜೀವನ ನಮ್ಮ ಸಾಹೇಬ್ರ ಜೊತೆಲಿ ಹಂಗೆ ಇರ್ತೀನಿ. ಯಾಕಂದ್ರೆ ಸಾಹೇಬ್ರು ಯಾವತ್ತೂ ಅಷ್ಟೇ ಸರ್, ಹೇಳ್ಬಾರ್ದು, ಪಕ್ಕದಲ್ಲಿ ಕೂತಾರ, ಪಕ್ಕದಲ್ಲಿ ಫಸ್ಟ್ ಟೈಮ್ ಕೂತಿರೋದು. ಎಷ್ಟೋ ಸತಿ ಕರೆದವ್ರೆ, ನಾವೆಲ್ಲ ಹಿಂದೆ ನಿಂತು ಬರ್ತಾ ಇದ್ರೆ, ಬಾರ ಇಲ್ಲ ನೀನ್ ನಿಂತ್ಕೋಣ, ನಾವು ಇದ್ದೇ ಇರ್ತೀವಿ, ಬರ್ರೋ ಅಂತಾರೆ. ಯಾವತ್ತೂ ನಾವು ಪಕ್ಕದಲ್ಲಿ ಕೂತ್ಕೊಳಕ್ಕೆ ನಂಗೆ ಒಂಥರ ಭಯ. ಯಾಕಂದ್ರೆ ನಾನು ದೊಡ್ಡಣ್ಣ ಅವರು. ನಾನು ಇವತ್ತು ಅಷ್ಟೇ, ನಾನು ಗಣೇಶಣ್ಣ ಆಗಿರ್ಬೋದು, ಬಸವರಾಜಣ್ಣ, ನಾಗೇಶಣ್ಣ ಅವ್ರು ಆಗಿರ್ಬೋದು, ಇನ್ನೊಬ್ಬ ತಮ್ಮ ನಾನೇ ಅನ್ಕೊಂಡೇ ಹೋದವ್ರು. ಯಾಕಂದ್ರೆ ಗಣೇಶನ ರೂಪ ನನ್ನಲ್ಲೂ ಇದೆ, ಅವ್ರ ಇನ್ನೊಬ್ಬ ತಮ್ಮ ನಂತರನೇ ಅವ್ರೆ. ಅದೆಲ್ಲೋ ಒಂದು ಬಾಂಧವ್ಯ ಹಂಗೆ ಅಂಟ್ಕೊಬಿಟ್ಟಿದೆ. ನಿಜವೂ ಬಹಳ ಖುಷಿಯಾಗಿದೆ ಇವತ್ತಿನ ದಿವಸ ಬಸವರಾಜಣ್ಣನ ಜೊತೆ ವೇದಿಕೆ ಹಂಚ್ಕೊಂಡಿರೋದು. ಹಾಗೆ ಎಲ್ಲರ ಜೊತೆ, ಹಾಗೆ ನಮ್ಮ ಕೋಬ್ರಾ ನಾಗರಾಜ್ ಅವರು, ಆರ್ವಿ ರಾಜು, ನನ್ನ ಎಲ್ಲಾ ಸ್ನೇಹಿತರು ಎಷ್ಟು ಜನ ಬಂದಿದ್ದಾರೆ, ಅವರೆಲ್ಲರ ಸಹಕಾರ, ಇನ್ಮೇಲೆಲ್ಲ ಪ್ರೀತಿ, ಒಂದು ಪುಟ್ಟ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನೀವು ಯಾರು ಪೇಮೆಂಟ್ಗಳು ತಗೋಬೇಡಿ ನನ್ನ ಸಿನಿಮಾದಲ್ಲಿ. ಯಾಕಂದ್ರೆ ಹೀರೋ ಆಗ್ಬೇಕಾದ್ರೆ ಅಲ್ಲ, ಅವಾಗಿಂದ ಎಲ್ಲ ಪ್ರೋಗ್ರಾಮ್ ಅಲ್ಲೇ ಕಮಿಟ್ ಮಾಡ್ತಿದ್ರಲ್ಲ. ಯಾಕಂದ್ರೆ ಮೇಡಮ್ ಇಯರ್ಲಿ ಹೇಳ್ಕೊಡ್ಬೇಕು ಸಿನಿಮಾ. ಮೇಡಮ್ ಇದು ರಾಜಕೀಯನೂ ಅಷ್ಟೇ, ಸಿನಿಮಾ ಅಂದ್ರೆ ಮೊದ್ಲೇ ಇವ್ರು ಏನ್ ಮಾಡ್ತಾರೆ ಗೊತ್ತಾ, ಸಿನಿಮಾ ಅಂದ ತಕ್ಷಣ ನಂದು 5,000 ಒಂದ್ ದಿನಕ್ಕೆ ಅಂತಾರೆ. ಅವಾಗ ನಾನು ಹೆಂಗ್ ಮಾಡೋದು ಮೇಡಮ್ ಸಿನಿಮಾ? ನೋಡ್ದ, ಆತರ ಬೇಕು ಮೇಡಮ್ ನನಗೆ. ಯಾಕಂದ್ರೆ ಒಂದ್ ಸಿನಿಮಾ ಮಾಡೋದು, ಒಂದು ರಾಜಕೀಯ ಮಾಡೋದು ಸುಲಭ ಅಲ್ಲ ಮೇಡಮ್. ಒಂದ್ ಮದ್ವೆ ಮಾಡ್ದಂಗೆ. ಯಾಕಂದ್ರೆ ಗಂಡು ಹೆಣ್ಣು ಹುಡುಕ್ಬೇಕು, ಅವ್ರ ಅಪ್ಪ ಅಮ್ಮನ ಹುಡುಕ್ಬೇಕು, ಆಮೇಲೆ ಹೀರೋಯಿನ್. ಅಲ್ಲ, ನೀವು ಕಾರ್ಯಕ್ರಮದಲ್ಲಿ ಒಂದಾದ್ಮೇಲೆ ಒಂದು. ಹಾಗೆ ನಾನು ಮುಗ್ ಸುರೇಶ್ ನೋಡಿ, ಹಿರಿಯ ಕಲಾವಿದ್ರು, ಜಂಗ್ಲಿ ಅಣ್ಣ, ಇವರೆಲ್ಲರೂ ಅಣ್ಣ ವೇದಿಕೆ ಹಂಚ್ಕೋಬೇಕಣ್ಣ. ಮುಗ್ ಸುರೇಶ್ ದಯವಿಟ್ಟು ಬನ್ನಿ ಪ್ಲೀಸ್. ನೋಡಿ, ಶಾರ್ಟ್ ಸ್ಪೀಟ್ ಆಗಿ ಹೇಳ್ತೀನಿ, ಸಿನಿಮಾ ಅನ್ನೋದು, ರಾಜಕೀಯ ಅನ್ನೋದು ಬಹಳ ಕಷ್ಟ. ಯಾಕಂದ್ರೆ ನಾನು ಬಸವರಾಜಣ್ಣ ಆ ತುಡಿತ ನಾನು ನೋಡಿದೀನಿ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಗೊತ್ತಾ. ಒಂದು ಬೆಳಿಗ್ಗೆ 4 ಗಂಟೆಗೆ ಎದ್ದಿ ಪ್ರತಿಯೊಬ್ಬರನ್ನ ಮಾತಾಡಿಸಿ, ಎಷ್ಟು ಜನ ಕಷ್ಟ ಸುಖ. ಸರ್, ನಾವು ಸಿನಿಮಾ ಮಾಡ್ಬೇಕಾದ್ರೆ, ಈ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಬಸವರಾಜಣ್ಣನೇ ಪ್ರೇರಣೆ. ಯಾಕಂದ್ರೆ ಕುರಿಕಾಯನ್ ಅಂತ ಮಾಡ್ತಾ ಇದೀನಿ ಅಂದ್ರೆ ಅವರಲ್ಲಿರೋ ಅಂಶಗಳನ್ನೆಲ್ಲ ಇಟ್ಕೊಂಡೆ ನಾನು ಸಬ್ಜೆಕ್ಟ್ ಮಾಡಿದ್ದು. ಅವಾಗ ಅವರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲರ ಆಶೀರ್ವಾದ ಇದೇ ತರ ಇರ್ಲಿ. ಇಲ್ಲಿ ಬಂದಂತ ಎಲ್ಲಾ ಸ್ನೇಹಿತರಿಗೂ, ಕಲಾವಿದರಿಗೂ ನಾನು ನನ್ನ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಹಸಿವಿದೆ. ಕಲಾವಿದರಿಗೆ ಎಷ್ಟು ರೀತಿ ಹಸಿವಿದೆ ಅಂತ ನನಗೆ ಗೊತ್ತು. ಯಾಕಂದ್ರೆ ನಾವು ಅನುಭವಿಸ್ಕೊಟ್ಟಿದ್ರಿ. ಗಾಂಧಿನಗರದಲ್ಲಿ ನಮ್ಮ ತಂದೆ ತಾಯಿಗಳು ಊಟ ಕೊಡದಿದ್ದಾಗ ಮಧ್ಯಾಹ್ನದ ಊಟ ಮಾಡಿದಿರ ನಾವು ಸಿನಿಮಾ ಮಾಡಿದಿರಿ. ಯಾಕಂದ್ರೆ ಅಷ್ಟು ಹಸುವಲ್ಲಿ ಕೆಲಸ ಮಾಡಿದಿರಿ. ಬಸವರಾಜಣ್ಣನವರ ಸಹಕಾರ, ಚಂದ್ರಣ್ಣ, ರಾಜೇಶ್ ಮತ್ತೆ ದೀಪ ಅವರ ಸಹಕಾರದಿಂದ ಈ ಒಂದು ಒಳ್ಳೆ ಮಟ್ಟದ ಸಿನಿಮಾ. ಈಗ ನೀವು ಟೀಸರ್ ಅನ್ಕೊಂಡಿದ್ರಲ್ಲ, ಇದು ನಮ್ಮ ಒಂದು ಮೋಷನ್ ಪೋಸ್ಟ್ ನೋಡಿದ್ರಲ್ಲ, ನಿಜಾಲು
ನಮ್ ಶಶಿ ಸರ್ ಕೂಡ ಬಂದಿದ್ದಾರೆ. ಎಷ್ಟು ಕಷ್ಟ ಇದೆ ನಿಜಾಲು, ಬಹಳ ಕಷ್ಟ ಇದೆ. ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇವೆಲ್ಲ ಹೆಂಗ್ ಮಾಡಿದ್ರು ನಿಜಾಲು. ಜೋಗಿ ಪ್ರೇಮ್ ಸರ್ನ, ಹಾಗೆ ನಮ್ಮ ಓಂ ಪ್ರಕಾಶ್ ಸರ್ನ, ಮಹೇಂದ್ರ ಸರ್ನ, ಹಾಗೆ ಹಲವಾರು ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ. ನಮ್ ಚೇತನ್ ಸರ್, ಹಾಗೆ ಎಷ್ಟೋ ಜನ ಹೆಸರುಗಳು ಇವಾಗ ಬರ್ತಾ ಇಲ್ಲ. ಯಾಕಂದ್ರೆ ಅವ್ರ ಜೊತೆ ಎಲ್ಲರ ಜೊತೆ ಒಡನಾಟ, ಎಲ್ಲಾ ಹೀರೋಗಳ ಜೊತೆ ಒಡನಾಟ, ಎಲ್ಲರೂ ಅಷ್ಟೇ ಸ್ಟ್ರಗಲಿಂಗ್ ಇಂದಾನೇ ಮೇಲ್ ಬಂದವರು. ದುನಿಯಾ ವಿಜಯ್ ಅವ್ರು ನೋಡಿ, ಇವತ್ತು ಸಲಗ ಭೀಮಾ ಸೂಪರ್ ಡೂಪರ್ ಹಿಟ್. ಅವರು ನನಗೆ ಪ್ರೇರಣೆ. ಯಾಕಂದ್ರೆ ಯಾರು ಅನ್ಕೊಂಡಿದ್ರು ಸರ್ ಹೀರೋ ಕಮ್ ಡೈರೆಕ್ಟರ್ ಹಿಟ್ ಆಗತ್ತೆ ಅಂತ, ಅದೇ ರೀತಿ ಇವತ್ತಿನ ದಿವಸ ಹೀರೋ ಕಮ್ ನಾನು ಡೈರೆಕ್ಟ್ ಆಗ್ತಾ ಇದ್ದೀನಿ. ಕುರಿಕಾಯನು ನಿಜವಾಗ್ಲೂ ಹೇಳ್ತೀನಿ 100 ಸಿನಿಮಾ ಬರ್ದಿಟ್ಕೊಬಿಡಿ. ಬಸವರಾಜಣ್ಣ ಅವ್ರ ಜೊತೆ ನಾವು ಬರೇ ಅವ್ರ ಜೊತೆ ಹಂಚ್ಕೊಂಡ್ರೆ ಸಾಕು, ಅದೊಂದು ವೈಬ್ರೇಷನ್ ಬಂದ್ಬಿಡುತ್ತೆ. ಆ ಒಂದು ಫೀಲ್ ಅಲ್ಲೇ ಈ ಸಿನಿಮಾ ಇಷ್ಟು ಸೂಪರ್ ಆಗಿ ಬಂದಿರೋದು. ಇದೇ ರೀತಿ ಬಸವರಾಜಣ್ಣನವರು ಹಲವಾರು ಕಲಾವಿದರಿಗೆ, ನನಗೆ ಅಂತಲ್ಲ ತುಂಬಾ ಜನ ಕಲಾವಿದರಿಗೆ ಮುಂಚೂಣಿಯಾಗಿ ಒಂದು ಒಳ್ಳೆ ಕೆಲಸ ಮಾಡ್ಲಿ ಅಂತ ಕೇಳ್ಕೊಂತ, ನೀವು ಬಂದಿದಂತ ಎಲ್ಲಾ ಕಲಾವಿದರಿಗೆ, ಎಲ್ಲಾ ತಂತ್ರಜ್ಞರಿಗೆ, ಎಲ್ಲಾ ಟೆಕ್ನಿಷಿಯನ್ಗೆ, ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ, ನಮ್ಮ ಬಸವರಾಜಣ್ಣನ ಆರೈಕೆ ಯಾವಾಗೂ ಇರಬೇಕು. ಒಂದು ನಿಮಿಷ ನೀರ್ ಕೊಡ್ತೀರಣ್ಣ. ಏನ್ ಜಾನರು ನೋಡಕ್ ಹೋದ್ರೆ ಈಗ ರಿವೀಲ್ ಮಾಡ್ಬೇಕು, ರಿವೀಲ್ ಮಾಡಲ್ಲ. ಯಾಕಂದ್ರೆ ಇವನು ಜಗತ್ತಲ್ಲಿ ಅಂಧರಾಗಿ ಹುಟ್ಟಿರಲ್ಲ. ಅವನು ತನ್ನ ಕುರಿ ಆಯ್ತು, ತನ್ನ ಸಮಾಜ ಆಯ್ತು, ಅವನು ಹೊರಗೆ ಜಗತ್ತೇ ಗೊತ್ತಿರಲ್ಲ. ಏನೋ ಹೋಗ್ಬಿಟ್ಟು ಜಗತ್ತಲ್ಲಿ ಅವ್ರು ಬೇರೆಯವರ ಜೊತೆ ಬೆರೆಯೋದಾಗ್ಲಿ, ಬೇರೆಯವ್ರ ಜೊತೆ ಮಾತಾಡೋದಾಗ್ಲಿ, ಒಂದು ಹೆಣ್ಣು ಅಷ್ಟೇ ಪ್ರೀತಿನ ನೋಡೂ ಇರಲ್ಲ. ಅಂದ್ರೆ ಒಂದ್ ಹೆಣ್ಣು ಅವಳನ್ನ ಪ್ರೀತಿಸಿದ್ರು ಈ ತರನು ಇದ್ಯಾ ಜೀವನ ಅಂತ ಹೇಳುವಂತ ವ್ಯಕ್ತಿತ್ವ ಕುರಿಕಾಯಿ ಒಂದು. ಯಾಕಂದ್ರೆ ಆ ಔಟರ್ ಲೈನ್ ಅಲ್ಲಿ ಈಗ ನಾವು ಒಂದು ಮನೆಯಲ್ಲಿ ಒಂದು ಪ್ರೀತಿಯಿಂದ ಕುರಿ ಸಾಕಿದ್ರೆ, ಸಪೋಸ್ ಯಾರನ್ನ ಅದನ್ನ ಏನಾರ ಮಾಡಕ್ಕಾಗತ್ತಾ? ಅದಷ್ಟು ಮುದ್ದಾಗಿ ಮಾಡಿತೀರಿ. ಒಂದು ನಾಯಿನೇ ಆಗ್ಲಿ, ಒಂದು ಕುರಿನೇ ಆಗ್ಲಿ, ಅಷ್ಟು ಮುದ್ದು ಮಾಡಿತೀರಿ. ನನ್ನ ಕುರಿನ ಏನಾರ ಮಾಡಿದಾಗ ಅವ್ನು ರಿವೀಲ್ ಆಗ್ತಾನೆ. ಅದೇ ಈ ಸಿನಿಮಾದ ಲೈನ್ ಸ್ಟೋರಿ ಮೇಡಮ್. ಯಾಕಂದ್ರೆ ಔಟ್ರ್ ವರ್ಡೇ ಗೊತ್ತಿರಲ್ಲ. ಯಾಕಂದ್ರೆ ನಮ್ಮ ಉಪೇಂದ್ರ ಸರ್ ಹೇಳ್ಕೊಟ್ಟಿದ್ದೇನೆಂದ್ರೆ, ಔಟ್ರ್ ಲೈನ್ ಅಂದ್ರೆ ನಮ್ಗೆ ಕುರಿ ಅಂದ್ರೆ ಪ್ರಾಣ. ನಾನು ಜನಗಳ ಜೊತೆಲೆ ಬೆರ್ತಿರೋನಲ್ಲ, ಅದನ್ನ ಪ್ರೀತಿ ಮಾಡೋನು ಒಬ್ರು ಬಂದು ನನಗೆ ಅದ್ರ ಹೆಸರುಗಳೆಲ್ಲ ಹೇಳಕ್ಕಾಗಲ್ಲ. ಅಂದ್ರೆ ವಿಲನ್ಗಳು ಆಗ್ಲಿ ಇವರಾಗ್ಲಿ ಅದ್ ಬಂದು ತೊಂದರೆ ಕೊಟ್ಟಾಗ ಆ ಮನುಷ್ಯ ಸಿಡಿದ್ ಬಿಡೋದೆ ಕುರಿ ಕಾಯೋನು ಅಂತ ಒಂದು ಸಿನಿಮಾ. ಯಾಕಂದ್ರೆ ಯಾವುದೇ ವಸ್ತುನ ಯಾವುದೇ ಒಂದು ಇವಾಗ ಒಂದು ನಾವು ಒಂದು ಪೆನ್ ಇಟ್ಕೊಂಡಿರ್ತೀರಿ. ಈಗ ಸಾಹೇಬ್ರೆ ಒಂದು ಪೆನ್ ಇಟ್ಕೊಂಡಿರ್ತಾರೆ, ಅದ್ಮೇಲೆ ಪ್ರೀತಿ ಇರುತ್ತೆ. ಆ ಪ್ರೀತಿ ಪೆನ್ನ ಏನ ಕಳೆದೋದ್ರೆ ಎಷ್ಟು ಫೀಲ್ ಆಗ್ತಾರೆ, ಅದೇ ರೀತಿ ಒಂದು ಕುರಿ ಕಳೆದೋದಾಗ ಎಷ್ಟು ಫೀಲ್ ಆಗೋದೇ ಒಂದು ಸಿನಿಮಾದ ಟೈಟ್ಲು, ಸಿನಿಮಾದ ಅದು ಲೈನು. ಹಾಗೆ ಏನೇ ಒಂದು ತೊಂದರೆ, ಏನೇ ಒಂದು ಕುರಿಗೆ ತೊಂದರೆ ಆದ್ರೆ ನಾನು ಅದಕ್ಕೆ ಪ್ರಾಣ ಕೊಡುವಂತವನೇ ಈ ಕುರಿ ಕಾಯೋನು. ಸರ್ ಶೂಟಿಂಗ್ ಮಾಡೋದು ಅಂತ ಹೇಳೋದಲ್ಲ. ಈಗ ಏನ್ ಗೊತ್ತಾ, ನಾನು ಸಬ್ಜೆಕ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ ನಿಮ್ಗೆ. ಕುರಿ ಕಾಯೋನು ಅಂದ್ರೆ ಬೆಟ್ಟ ಗುಟ್ಟ. ಸರ್ ನಮ್ಮ ಪ್ರೊಡ್ಯೂಸರ್ಸ್ ನಮ್ಗೆ ಎಲ್ಲೆಲ್ಲಿ ಸಹಕಾರ ಕೊಡ್ತಾರೋ ಅಲ್ಲೆಲ್ಲ ಹೋಗ್ತೀನಿ. ನನ್ನ ಆಸೆ ಏನ್ ಗೊತ್ತಾ, ಮಾದೇಶ್ವರನ ಬೆಟ್ಟದಲ್ಲಿ ಮಾಡ್ಬೇಕು ಅಂತ. ನಮ್ಮ ಸಾಹೇಬ್ರ ಆಸೆ ಏನಂದ್ರೆ ಕೋಲಾರಲ್ಲಿ ಮಾಡ್ಬೇಕು ಅಂತ. ಕೋಲಾರಲ್ಲಿ ಮೇಲೆ ಮುತ್ತು ಅಂತ ಇದೆ, 7 ಸೇರುತ್ತೆ ನಮ್ಮ ಕೋಲಾರ ಅಂತರ್ಗಂಗೆ ಅಂತ. ಆ ಒಂದು ಲೊಕೇಶನ್ ನೋಡ್ತಾ ಇದ್ದೀರಿ. ನಮ್ ಬೈತಿ ಚಂದ್ರಣ್ಣ ಅವರೆಲ್ಲರ ಸಹಕಾರ ಇದ್ರೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಆಗುತ್ತೆ ಸರ್. ಇದೇನು ಸಾಧಾರಣ ಸಿನಿಮಾ ಅಲ್ಲ. ನಮ್ಮ ಒಂದು ಒಳಗಡೆ ಇರೋ ಒಂದು ಔಟರ್ ಏನಂತಾರೆ ಅದನ್ನ, ಅದು ಆಚೆ ಬರುತ್ತೆ ಸರ್. ಅದು ಅಷ್ಟು ಫೀಲ್ ಮಾಡುತ್ತೆ ಸರ್. ಶೂಟಿಂಗು ಈಗ ಆಗಿದೆ. ಆದಷ್ಟು ಬೇಗ ಗಣೇಶ ಹಬ್ಬದಲ್ಲಿ ಸಾಹೇಬ್ರು ನಮ್ಮ ಅಣ್ಣವ್ರದೆಲ್ಲ ಡೇಟ್ಸ್ ತಿಳ್ಕೊಂಡು ಒಳ್ಳೆ ದಿವಸ ಇಟ್ಕೊಂಡು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀವಿ ಸರ್. ಸರ್ ಡೈರೆಕ್ಟರ್ ಆಕ್ಟಿಂಗ್ ಅಂದ್ರೆ ಇಷ್ಟು ವರ್ಷ ಜರ್ನಿ ಇದೆಯಲ್ಲ ಸರ್, ಇಷ್ಟು ವರ್ಷ ಜರ್ನಿನೇ ಅದ್ ಮಾಡಿಸ್ತಾ ಇದೆ ಸರ್. ಏನ್ ಸಿನಿಮಾ ನಾವ್ ಏನ್ ಕೊಡ್ತೀರಿ, ನಮ್ಗೇನು ಕೊಟ್ಟಿಲ್ಲ ಅನ್ಕೊಟ್ರೆ ಅದ್ ಸಿನಿಮಾ ತಿರ್ಗಾ ತಂತಾನಾಗೆ ಕೊಡುತ್ತೆ. ಅರ್ಥ ಮಾಡ್ಕೊಳ್ಳಿ. ರಾಜಕೀಯದಲ್ಲಿ ಕಷ್ಟಪಟ್ಟಿದ್ರೆ ತಂತಾನೆ ಅದು ಒಂದು ಪ್ರಭು ಆಗ್ತಾರೆ. ನಾವು ಅಷ್ಟೇ, ಸಿನಿಮಾಗೆ ನಾವೇನೋ ಕೊಟ್ಟಿದ್ರೇನೆ ಅದು ನಮ್ಗೆ ಕೊಡೋದು. ನಾವೇನು ಕೊಟ್ಟಿಲ್ಲ ಅಂದ್ರೆ ಏನು ಕೊಡೋದಿಲ್ಲ. ಈ ಕಾರಣ ನಾನು ಇಲ್ಲಿ ಕುತ್ಕೊಂತೀನಿ ಅಂದ್ರೆ ನಮ್ ತಂದೆ ತಾಯಿ ಹೇಳ್ತಿದ್ರೆ, ನಿನ್ ಮಕ್ಕ ನೋಡ್ರೆ ನಮ್ಮಮ್ಮ ಎಷ್ಟೋ ಸತಿ ಹೇಳೋರೆ, ನೀನ್ ಹೆಂಗಿದ್ಯಾ ಅಂದ್ರೆ ಗೊರವೆ ತರ ಇದೆಯಾ ಅಂತ ಹೇಳ್ತಾ ಇದ್ರು. ನಾನು ಗೊರವೆನೇ ಇವತ್ತು ಕುರಿ ಕಾಯೋನಾಗಿರೋದು ಸರ್. ಇದರಲ್ಲಿ ಬೇಸಿಕಲಿ ನಾನು 4 ಹಾಡು ಅನ್ಕೊಂಡಿದ್ದೀನಿ. ಒಂದು ಒಟ್ಟು 5 ಹಾಡು ಅನ್ಕೊಳ್ಳಿ ಸರ್. ಟೆಕ್ನಿಷಿಯನ್ಸ್ ಈಗ ನನ್ನ ಟೀಮ್ ಅಲ್ಲಿ ತುಂಬಾ ಜನ ಇದ್ದಾರೆ ನಮ್ಮ ಸರ್. ಈಗ ನಮ್ಮ ನಾಗೇಶ್ ಸರ್ ಇದ್ದಾರೆ ನಮ್ಮವ್ರೆ, ಹಾಗೆ ನಮ್ಮ ಪ್ರಸಾದ್ ಸರ್ ಇದ್ದಾರೆ, ನನ್ನ ಹಲವಾರು ಟೀಮ್ ಇದ್ದಾರೆ, ಜಗವ್ ಇದ್ದಾರೆ, ಹಾಗೆ ನಮ್ಮ ಶಶಿ ಸರ್ ಇದ್ದಾರೆ. ಸರ್ ಹೋಗ್ತಾ ಇದ್ರೆ ನಾನ್ ಮಾಡ್ತಾ ಇದ್ದೀನಿ ಅಂದ್ರೆ 10 ಜನ ಬರ್ತಾ, 10 ಜನಕ್ಕೂ ನಾನು ಕ್ಯಾಮ್ರಾ ಕೊಡಕ್ಕಾಗಲ್ಲ. 10 ಜನ ಟೆಕ್ನಿಷಿಯನ್ಸ್. ಈಗ ಬಸವರಾಜಣ್ಣ ಅಂದ್ರೆ ಸರ್ ಇನ್ನು ಫೈನಲ್ ಟಚ್ ಅಂದ್ರೆ ನಾನು ಇನ್ನೂ ಪ್ರೊಡ್ಯೂಸರ್ ಒಂದು ರೌಂಡ್ ಮೀಟಿಂಗ್ ಮಾಡ್ಬೇಕು. ಯಾಕಂದ್ರೆ ಮುಹೂರ್ತ ಆಗದಲ್ಲಿ ಅದು ಫೈನಲ್ ಆಗುತ್ತೆ. ಯಾಕಂದ್ರೆ ನನ್ನ ಅನುಭವ ನೀವು ಹೇಳ್ತಾ ಇರೋದು ಕರೆಕ್ಟ್. ಯಾಕಂದ್ರೆ ಯಾರನ್ನೂ ನಾನು ಫೈನಲೈಸ್ ಮಾಡಿಲ್ಲ. ಯಾಕಂದ್ರೆ ನೀವು ಫೈನಲೈಸ್ ಮಾಡ್ಬಿಟ್ರೆ ಅಂದ್ರೆ ನನ್ಗೆ ಇನ್ನೊಬ್ಬ ಸ್ನೇಹಿತ ಇರ್ತಾನೆ.
ನಿಜಾಲು ಇದು ಒಳ್ಳೆ, ಅದು ನಿಜಾಲು ಹೌದು. ಒಂದು ಬಜೆಟ್ ನೀವು ನಮ್ದು ಒಂದು ಸಾಧಾರಣ ಅಂದ್ರೆ ಸಾಧಾರಣ ಅಂತಲ್ಲ, ಒಂದು ಒಳ್ಳೆ ಬಜೆಟ್. ಅದ್ರಲ್ಲಿ ಒಳ್ಳೆ ಕ್ಯಾಮ್ರಾಮನ್, ಒಳ್ಳೆ ಟೆಕ್ನಿಷಿಯನ್ಸ್ ಗೆ ಕೆಲಸ ಕೊಡ್ತೀರ. ಅದ್ರಲ್ಲೂ ಹಸಿವು ಅಂದ್ರೆ ಪಾಪ ಇವಾಗ ನಾನು ನೋಡಿ, ನಾನು ವೇದಿಕೆ ಸಾಹೇಬ್ರ ಜೊತೆ ಹಚ್ಕೊಂತೀನಿ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿಲ್ಲ. ಅದು ಈಡೇರ್ತಲ್ಲ. ಹಂಗೆ ರೀತಿ ಅವ್ರಿಗೂ ಅಷ್ಟೇ, ಅವರ ಕನಸುಗಳನ್ನ ಈಡೇರಿಸೋ ಶಕ್ತಿ ನನ್ಗೆ ಕೊಟ್ರೆ ದೇವರು ನಿಜಾಲು ಅವ್ರನ್ನ ಈಡೇರಿಸ್ತೀನಿ. ಅದೇ ನಮ್ಮ ದೀಪ ಹೇಳ್ತಾ ಇದಾರೆ, ಯಾರು ಪಾಪ ಸರ್ ಈ ಸಿನಿಮಾ ಲ್ಯಾಂಡ್ ಹೆಂಗ ರಾಜಕೀಯ ಹೆಂಗ್ ಗೊತ್ತಾ, ಪಾಪ ಬಹಳ ಹಸಿವಿರುತ್ತೆ. ನಾವು ಅವ್ರಿಗೆ ಅವಕಾಶಗಳಿರಲ್ಲ, ಅವಕಾಶ ವಂಚಿತರಾಗಿರ್ತೀರಿ. ಅಂತವ್ರಿಗೆ ನಾವು ಅವಕಾಶ ಕೊಡ್ತೀವಿ ಸರ್. ಇವಾಗ ನಮ್ ನಾಗಿ ಕೂಡ ಬಂದಿದ್ದಾರೆ ಸಿನಿಮಾ ಲ್ಯಾಂಡ್ ಅಲ್ಲಿ. ಅವರು ಒಂದು ಸಿನಿಮಾ ಕೆ ಮುಂಜಿ ಜೊತೆಲಿ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ನಮ್ಮ KR ಕ್ಷೇತ್ರದವ್ರೆ ಸರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ರಾಜೇಶ್ ಅವರು ಈ ಮಾತು ಬಿಟ್ಬಿಟ್ರು. ನಮ್ ಸಾಹೇಬ್ರ ಮುಂದೆ ನಾನು ಮಾತು ಕೊಡ್ತಾ ಇದ್ದೀನಿ. ನಮ್ಮ KR ಕ್ಷೇತ್ರದಲ್ಲಿ ಯಾರು ಕಲಾವಿದರಿದ್ದಾರೆ, ಯಾರು ತಂತ್ರಜ್ಞರಿದ್ದಾರೆ, ಯಾರು ಏನು ಅವಕಾಶಗಳ ಇಲ್ಲ, ಅವ್ರಿಗೆ ನಾನು ಅವಕಾಶ ಕೊಡ್ತೀನಿ. ಯಾಕಂದ್ರೆ ಇದು ಸಾಹೇಬ್ರ ಚಿತ್ರ. KR ಜನತೆ ಕೊಟ್ರೆ ಅವ್ರು ಖುಷಿ ಪಡ್ತಾರೆ. ಪರವಾಗಿಲ್ಲ, ನಮ್ಮ ಕ್ಷೇತ್ರದವ್ರನ್ನೇ ಹಾಕೊಂಡು ಮಾಡ್ತಾ ಇದ್ದಾನೆ ಮಹೇಶ್ ಅಂತ ಹೇಳಿದಾಗ ಅವ್ರಿಗೊಂದು ಹೆಸರು ಬರುತ್ತೆ, ಅವ್ರ ಕೀರ್ತಿ ಬರುತ್ತೆ. ನಾವು ಯಾವ್ದು ಕಿಂಚಿತ್ತು ಸರ್ ಬಸವರಾಜ ಅಣ್ಣನವರ ಹೆಸರನ್ನ ಒಂದು ಒಳ್ಳೇದ್ ಮಾಡ್ಬೇಕಂತ ಸದಾ ತುಡಿತದಲ್ಲಿರ್ತೀವಿ ಸರ್. ನಿಜವಾಗ್ಲೂ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನಮ್ಮ ಸರ್ ಇದ್ರಲ್ಲಿ CM ಕ್ಯಾರೆಕ್ಟರ್ ಒಂದಿದೆ, ನಮ್ಮ ಬೈತಿ ಬಸವರಾಜಣ್ಣ ಮಾಡ್ಬೇಕು ಅಂತ ಆಸೆ ಇದೆ. ಯಾಕೆಂತ ಕೇಳಿ ಸರ್, ಒಂದು ಕುರಿಗಳನ್ನ ಇಲ್ಲ, ಇದು ನಾನು ಡ್ಯುಯಲ್ ಕ್ಯಾರೆಕ್ಟರ್ ಡ್ಯುಯಲ್ ಮಾಡ್ಬಿಡ್ತೀನಿ ಇವತ್ತು ಸಾಹೇಬ್ರ ಮುಂದೆ. ನಾನು ಡ್ಯುಯಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಒಬ್ಬ ಬೀರನ ಕುರಿಗಳನ್ನ ಲಾರಿ ಎಕ್ಸಕ್ ಹೋಗ್ತಾನೊಬ್ಬ. ಆ ಲಾರಿಗಳನ್ನ ಎಚ್ಚಕ್ ಹೋದ ಬೀರಪ್ಪ ತನ್ನ ಪ್ರಾಣ ಕೊಟ್ಬಿಡ್ತಾನೆ. CM ಆಗಿರ್ತಾರೆ, ಇದು ವಿಷಯ ಬರುತ್ತೆ, ಅವ್ರು ತಲುಪುತ್ತೆ. ಈ ತರ ಕುರಿಗಳಿಗೋಸ್ಕರ ಒಬ್ಬ ಪ್ರಾಣ ಕೊಟ್ಟ, ನಿನ್ನ ಕ್ಷೇತ್ರದಲ್ಲಿ ಆಗಿದೆ ಅಂತ CM ಗಂಟ ಗೊತ್ತುತ್ತೆ. CM ಅವ್ರು ಬಂದು ಆ ಜಾಗದಲ್ಲಿ ಬಂದು ಆ ಲೋಕಲ್ MLA ಕರೆದಿ ಆಕ್ಷನ್ ತೆಗ್ದು ಅವನ್ನ ಬಿಸಾಕ್ತಾರೆ. ಈ ತರ ಯಾಕೆ ಮಾಡಿದೆ? ಒಬ್ಬ ಕುರಿಗಳನ್ನ ಹತ್ಸೋಷ್ಟು ಲೆವೆಲ್ ಈ ಊರಲ್ಲಿ ಮಾಡಿದಾರೆ ಅಂದ್ರೆ ನೀನ್ ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ಯಾ ಅಂತ ಹೇಳಿ ಆ CM ಕ್ಯಾರೆಕ್ಟರ್ ನಮ್ಮ ಬಸವರಾಜಣ್ಣ ಮಾಡಿದ್ರೆ ನಾನ್ ನಿಜವಾಗ್ಲೂ ಅವ್ರ ಯಾಕೆ ಹೇಳಿ, ಇದ್ರಲ್ಲೂ ಒಂದು ಇದಿದೆ. ಯಾಕಂದ್ರೆ ಬಸವರಾಜಣ್ಣ CM ಕ್ಯಾರೆಕ್ಟರ್ ಅಲ್ಲಲ್ಲ, ಕಮಿಟ್ ಅಂತಲ್ಲ, ಬಸವರಾಜಣ್ಣ CM ಇಷ್ಟೊತ್ತವರೆಗೂ ಬೇರೆಯವ್ರಿಗೆಲ್ಲ ಕಮಿಟ್ ಮಾಡ್ಸಿದ್ವು. ಓಕೆ, ಈ MLA ಸಾಹೇಬ್ರಿಗೆ ಕಮಿಟ್ ಮಾಡ್ದಾಗ ಮುಂದಿನ ಅಲ್ಲ. ಯಾಕೆ ಇದು ನಾನು ಜಂಬು ಕೇಳ್ಕೊಂತಲ್ಲ, ಸಬ್ಜೆಕ್ಟ್ ಅಲ್ಲಿ ಬರುತ್ತೆ ಸರ್. ನಾನು ತಾರಾ ಮೇಡಮ್ ಅನ್ಕೊಂಡಿದ್ದೆ, ನಮ್ಮ ಮೂಕ್ ಸುರೇಶ್ ಅಣ್ಣ ಅನ್ಕೊಂಡಿದ್ದೆ. ನನ್ನ ಸಾಹೇಬ್ರು ಮಾಡ್ಬಿಟ್ರೆ ಇಡೀ ಕ್ಷೇತ್ರ KR ಕ್ಷೇತ್ರ ಜನತೆ ನೋಡ್ತಾರೆ, ಇಡೀ ಕರ್ನಾಟಕ ನೋಡುತ್ತೆ. ಹಂಗಲ್ಲ, ಇದು ಒಂದು ರೀತಿ ಏನ್ ಗೊತ್ತಾ, KR ನಾನ್ ಮಾಡ್ತೀನೋ ಬಿಟ್ಟು ನಾನು ಹೀರೋ ನೋಡ್ತಾರ ಇಲ್ವೋ, ಬಸವರಾಜಣ್ಣ ಮಾಡೋರಂದ್ರೆ ಫಸ್ಟ್ 3 ದಿವಸ ಹೌಸ್ಫುಲ್ ಸರ್, 1 ವಾರ ಹೌಸ್ಫುಲ್. ಯಾರು ಸರ್? ಅದೇ ನನ್ನ ಆಸೆ ಸಿನಿಮಾ ಇದನ್ನು ಸಾಹೇಬ್ರ ಹತ್ರ ಒಂದ್ ದಿವಸ ತಿರ್ಗಾ ಚಂದ್ರನ ಹಿಡ್ಕೊಂಡು ಅವ್ರು ಏನೋ ಹೇಳ್ಬೋದು, ಆದ್ರೆ ಕಲಾವಿದರಿದ್ದಾರೆ ಅದಕ್ಕೋಸ್ಕರ ಮಾಡಕ್ಕೆ. ಹಂಗಾಗಿ ಅವ್ರಿಗೆ ಅವಕಾಶ ಕೊಡ್ಲಿ. ನಾವು ಜನಪ್ರತಿನಿಧಿ ಆಗಿ ಕೆಲಸ ಮಾಡ್ಬೇಕಾಗಿರ್ತದೆ. ಹಂಗಾಗಿ ನಾವು ಜನಪ್ರತಿನಿಧಿ ಆಗಿರ್ತೀವಿ. ಅವ್ನಿಗೆ ಹೇಳಿದೀನಿ, ಅಲ್ಲ ಅವ್ನಿಗೆ ಫುಲ್ ಸಪೋರ್ಟ್ ಆಗಿ ನಾವು ನಿಂತ್ಕೊಂತೀವಿ. ನನ್ನ ಕ್ಷೇತ್ರದ ಜನತೆ ನೋಡಕ್ಕೆ ನಾವೆಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತೀವಿ. ಇಡೀ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಸಮಾಜ ಇದೆ. ಏನಪ್ಪಾ, ಯಾವ್ದೋ ಒಂದು ನಮ್ಮ ಪಿಕ್ಚರ್ ಬಂತು ಅಂತ ಹೇಳಿ ನಾವು ಕೂಡ ಹೋದಾಗ ಕೇಳ್ತಾ ಇಲ್ಲ ನೋಡ್ಬೋದು ಅಂತ ಹೇಳಿದಾಗ ನಾವು ಕೂಡ ಅವ್ರಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸ ಮಾಡ್ಬೋದು. ಆದ್ರೆ ಹಿರಿಯ ಕಲಾವಿದರು ಬಹಳಷ್ಟು ಜನ ಇದ್ದಾರೆ, ಅವರು ಆ ಪಾತ್ರವನ್ನು ಮಾಡೋದು ಒಳ್ಳಿತು ಅನ್ನೋದು ನನ್ನ ಅನಿಸಿಕೆ. ಎಲ್ಲರ ಆಸೆ ಇದೆ, ನೋಡೋ ದೇವ್ರ ಇಚ್ಛೆ ಅದು. ನಾನು ಹೀರೋ ಆಗ್ತೀನಿ ಅಂತ ಅಂತಿದ್ದಿಲ್ಲ. ನಮ್ಮ ಸಾಹೇಬ್ರು ಮುಂದೆ CM ಕೂಡ ಆಗ್ಬೋದು. ಆ ಒಂದು ಆಸೆ ಕೂಡ ನನ್ನ ಆಸೆ. ಆ ಆಸೆನ ಅದೇ ಯಾಕಂದ್ರೆ ಇಲ್ಲಿ ಇದು ನಮ್ಮ ಒಂದು ಸಿನಿಮಾ ಮಾತಲ್ಲಿ ನಾವು ಅದು ಹೇಳ್ಬಾರ್ದು. ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಸಾಹೇಬ್ರು ಒಂದು ಸೀನ್ ಬಂದ್ರೆ ಇಡೀ ಕೃಷ್ಣಾಜಪುರ ಅದು ಧೂಳಾಗಿ ಹೋಗುತ್ತೆ ಅವತ್ತು. ನಿಜ ಜೀವನದಲ್ಲಿ ಹಾಗೆ ಆಗ್ತಾರೆ. ಕಲಾವಿದರು ಮತ್ತೆ ಅಭಿಮಾನಿಗಳನ್ನ ಆಸೆನ ನಮ್ಮ MLA ಥ್ಯಾಂಕ್ ಯು. ಅದೇ ಆನ್ ದಟ್ ನೋಟ್, ಅದೇ ಖುಷಿಗೆ ಚಿತ್ರತಂಡದ ಒಂದ್ ನಿಮಿಷ ಹಂಗೆ ಇರಿಯಾ. ಇನ್ನೊಂದು ಹಾರ ಇದೆ ಸರ್.
ಹಂಗೆ ನಿಂತ್ಕೊಳ್ಳಿ ಸರ್, ಮಹೇಶ್ ಸರ್, ಚಾನೆಲ್ ಅವರೆಲ್ಲ ತಗೋತಾರೆ. ಓಕೆ. ಹುಡುಗ ಬಹಳ ಕಷ್ಟಪಟ್ಟು ಇವತ್ತು ಮೇಲ್ ಬರ್ಬೇಕಂತ ಹೇಳಿ ಏನು ಹೊರಟಿದ್ದಾನೆ, ಅವ್ನಿಗೆ ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ. ಈಗ ನಮಗೂ ಅಷ್ಟೇ, ರಾಜಕಾರಣಿಗಳಿಗೂ ಅಷ್ಟೇ, ನಮ್ಮ ಬೆಂತಡಿದ್ರೆ ಮಾತ್ರ ನಾವೆಲ್ಲೋ ಒಂದ್ ಕಡೆ ಇನ್ನೂ ಹೆಚ್ಚು ಅಭಿವೃದ್ಧಿ ಪ್ರಗತಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತಾವು ಸುದ್ದಿ ಮಾಧ್ಯಮದ ಸ್ನೇಹಿತರು ಇವತ್ತು ಅನೇಕ ಜನ ಬಂದಿದ್ದೀರ, ಹಲವಾರು ಪ್ರಶ್ನೆಗಳನ್ನು ಕೂಡ ತಾವು ಕೇಳಿದಿರ. ಎಲ್ಲವನ್ನು ಕೂಡ ನಿಮ್ಮ ತಮ್ಮ ನಿಮ್ಮ ಒಡಹುಟ್ಟಿದವನು ಅಂತ ಹೇಳ್ಕೊಂಡು ಅವನಿಗೆ ಹೆಚ್ಚು ಪ್ರೋತ್ಸಾಹವನ್ನ ಸುದ್ದಿ ಮಾಧ್ಯಮದ ಸ್ನೇಹಿತರು ಹೇಳಿ ನಾನು ತಮ್ಮ ಮುಖೇನ ಮನವಿ ಮಾಡ್ತೇನೆ. ಈಗ ನಾವು ರಾಜಕಾರಣಿಗಳು ಬೇಕಾದ್ರೆ ಯಾವ ರೀತಿ ನಡ್ಕೊಂಡು ಆಗಲ್ಲ. ನಾವು ಕೂಡ ಇನ್ನೊಂದ್ ಕಡೆ ಬಯಲ ವಾತಾವರಣದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ. ಹಾಗಾಗಿ ಈ ಚಿತ್ರರಂಗ ಇದೆಯಲ್ಲ ಬಹಳಷ್ಟು ಕಷ್ಟದ ಕೆಲಸ. ಪಾಪ ಅವನು ಹೇಳ್ತಾ ಇದ್ದ ನೋಡಿ ನನ್ಗೂ ಕೂಡ ಎಲ್ಲೊಂದ್ ಕಡೆ ಬಹಳ ನೋವಾಯ್ತು. ನಮ್ಮ ತಂದೆಯವರು ₹100 ಗಾಂಧಿನಗರಿಗೆ ಬಂದಾಗ ನಮಗೆ ಒಂದ್ ದಿವಸ ಊಟನೂ ಸಿಗ್ತಿರ್ಲಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಪಾಪ ಇವತ್ತು ಚಿತ್ರರಂಗದ ಅನೇಕ ಹಿರಿಯರು, ಅನೇಕ ಚಿತ್ರರಂಗದ ನಟರು ಇವತ್ತು ಕೆಲವು ಮೊನ್ನೆ ನನ್ನ ಮನೆಗೆ ಶ್ರೀನಾಥ್ ಅವರು ಕೂಡ ಬಂದಿದ್ರು. ಒಂದು ಯಾವುದೋ ಒಂದು ವಿಚಾರದ ಬಗ್ಗೆ ಬಂದಿದ್ರು. ಅವ್ರು ಹೇಳಿದ್ರು, ನಾವು ಎಷ್ಟು ದೊಡ್ಡ ಮಟ್ಟಿಗೆ ಮಟ್ಟಿದ್ದೆಲ್ಲೂ ಕೂಡ ಏನೋ ಒಂದ್ ಕಡೆ ಚಿತ್ರರಂಗದಲ್ಲಿ ಇದ್ರೂ ಕೂಡ ನಮ್ಮ ಇದನ್ನ ನಿಭಾಯಿಸಲಿಕ್ಕೆ ಕೂಡ ಕಷ್ಟ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ನನಗೆ ಅವತ್ತು ಬಹಳ ನೋವಾಯ್ತು. ಏನಪ್ಪಾ, ಶ್ರೀನಾಥ್ ಅಂತವರು ಮತ್ತೆ ಇನ್ನೂ ಬೇರೆ ಬೇರೆ ಕಲಾವಿದರು ಕೂಡ ಬಹಳ ಜನ ಬಂದಿದ್ದಾರೆ ನನ್ನ ಮನೆಗೆ. ಇಂಥ ಒಬ್ಬ ದೊಡ್ಡ ಧೀಮಂತ ಕಲಾವಿದರು ಕೂಡ ಎಲ್ಲೋ ಒಂದ್ ಕಡೆ ಕಷ್ಟದಲ್ಲಿದ್ದಾರೆ ಅಂದ್ರೆ ನಿಜವೂ ಕೂಡ ನಂಬಲಿಕ್ಕೆ ಸಾಧ್ಯ ಆಗಲ್ಲ. ಹಂಗಾಗಿ ನಾನು ಸುದ್ದಿ ಮಾಧ್ಯಮದ ನಮ್ಮ ಸ್ನೇಹಿತರಿಗೆ ಮನವಿ ಮಾಡ್ತೇನೆ, ಏನೋ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ಒಂದು ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಹೋದಾಗ ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ. ನಿಮ್ಮ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಅದು ಯಶಸ್ವಿ ಕಾಣಲಿಕ್ಕೆ ಸಾಧ್ಯ. ಈಗ ನಾವಿದ್ದೀವಿ, ಪ್ರೇಕ್ಷಕರು ಇಷ್ಟು ಜನ ಬಂದಿದ್ದಾರೆ, ಸಹಕಾಲದಲ್ಲಿ ಬಂದಿದ್ದಾರೆ, ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದಿದ್ದೀವಿ. ಆದ್ರೆ ನಾವು ಅವನಿಗೆ ಬೆಂತಟ್ಟಿ ಅವನಿಗೆ ಸಹಕಾರ ಕೊಡ್ಬೋದು. ಆದ್ರೆ ಅದನ್ನ ಪ್ರಚಾರ ಇನ್ನೊಂದು ಮತ್ತೊಂದು ಎಲ್ಲ ಈ ತರ ಇದೆ ಚಿತ್ರ ಅನ್ನೋ ಒಂದು ಇದನ್ನ ಮಾಡುವಂಥದ್ದು ಅದು ನಿಮ್ಮ ಕೆಲಸದಿಂದ ಮಾತ್ರ ಸಾಧ್ಯ ಆಗ್ತದೆ. ಅದನ್ನ ತಾವು ದಯಮಾಡಿ ಸಹಕಾರ ಕೊಡಬೇಕಂತ ಹೇಳಿ ನನ್ನ ಎಲ್ಲ ಪ್ರೀತಿಯ ಸುದ್ದಿ ಮಾಧ್ಯಮದ ಸ್ನೇಹಿತರಿಗೆ ನಾನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದ.